ನುಗ್ಗೆಕಾಯಿ ಸೂಪ್ ಕುಡಿದು ಮಲ್ಕೊಳ್ಳಿ. ಮಾರನೇ ದಿವಸದಷ್ಟೊತ್ತಿಗೆ ಪ್ರೆಗ್ನೆನ್ಸಿನೇ ಆಗುತ್ತೆ. Fertility issues are not only medical, it's deeply emotional, lot of social pressure and affects the mental health. Here at Aryamba Fertility Center, we have come up with Hope to Motherhood camp with a discounted price. Once you register, we'll give you a detailed information about it. Come and avail these facilities. We are here to help you out. I invite all the ladies from Shankarmat Bhajan group, Mrs. Soumya and team. Please come. Om Namah Pranavaarthaya Shuddhajnanaikamurtaye Nirmalaya Prashantaya Dakshinamurtaye Namaha. Shri Shankaracharya-varyam Sarvalokaikavandhyam bhaje deshikendram. Shri Shankaracharya-varyam Sarvalokaikavandhyam bhaje deshikendram. Shri Shankaracharya-varyam शारदे करुणानिधे सकलानवाम्ब सदा जनान् गरुडगमन तव चरणकमलमिह मनसि लसतु मम नित्यम् गरुडगमन तव चरणकमलमिह मनसि लसतु मम नित्यम् मनसि लसतु मम नित्यम् मम तापमपाकुरु देवा मम पापमपाकुरु देवा मम तापमपाकुरु देवा मम पापमपाकुरु देवा. We have a very divine positive energy here because of all the wonderful songs. I now request Dr. Sri Lakshmi to say the welcome and overview for the program. Thank you. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಈ ದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮುಖ್ಯ ಅತಿಥಿಗಳಾದಂಥ ಶ್ರೀಮತಿ ಹೇಮಾ ಪ್ರಭಾತ್, ಖ್ಯಾತ ಅಭಿನೇತ್ರಿ ಹಾಗೂ ನೃತ್ಯ ಕಲಾವಿದೆ, ಹಾಗೂ ಡಾಕ್ಟರ್ ಮೋಹನ್, ನಮ್ಮ ನೂತನ MD ರಂಗದೊರೆ ಮೆಮೋರಿಯಲ್ ಹಾಸ್ಪಿಟಲ್. ಸೊ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಈ ದಿನ ನಾವೆಲ್ಲರೂ ಏಕೆ ಸೇರಿದ್ದೀವಿ ಅಂತ ಗೊತ್ತಿದೆ ಅಲ್ವಾ? ಇವತ್ತು ನಾವು ಸೆಲೆಬ್ರೇಟ್ ಮಾಡ್ತಾ ಇರೋದು ಮದರ್ಸ್ ಡೇ 2026. ಸೊ ಮದರ್ಸ್ ಡೇ ಅನ್ನೋದು ಜಗತ್ತಿನ ಅತ್ಯಂತ ಮೇ ಮಂತ್ನಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಈ ಸಲ ನಾವು ಸೆಲೆಬ್ರೇಟ್ ಮಾಡ್ಕೋಬೇಕಾಗಿರೋದು ಅನ್ನೋದು ಮದರ್ಸ್ ಆಗಲಿಕ್ಕೆ ಸ್ವಲ್ಪ ಕಷ್ಟಪಡ್ತಾ ಇರುವಂಥ ಹೆಣ್ಣು ಮಕ್ಕಳು ಕೂಡ ಆ ಒಂದು ಅನುಭವವನ್ನು ಪಡೀಲಿ ಅಂತ ಹೇಳಿಬಿಟ್ಟು ಹೋಪ್ ಫಾರ್ ಮದರ್ಹುಡ್ ಅನ್ನೋ ಕ್ಯಾಂಪನ್ನು ಆರ್ಗನೈಸ್ ಮಾಡ್ಕೊಂಡಿದ್ವಿ. ಇದು ನಮ್ಮ ಆರ್ಯಾಂಬ ಫರ್ಟಿಲಿಟಿ ಸೆಂಟರಿಂದ ಆಗ್ತಾಯಿದೆ. ಸೊ ಈಗ ಆರ್ಯಾಂಬ ಫರ್ಟಿಲಿಟಿ ಸೆಂಟರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇದು ನಮ್ಮ ಆರ್ಯಾಂಬ OBG ಡಿಪಾರ್ಟ್ಮೆಂಟ್ ಆಫ್ ರಂಗದೊರೆ ಮೆಮೋರಿಯಲ್ ಹಾಸ್ಪಿಟಲ್ನ ಒಂದು ಪ್ರಮುಖ ಅಂಗವಾಗಿದೆ. ಈಗ ಆರ್ಯಾಂಬ ಅಂದರೆ ಯಾರು? ಆರ್ಯಾಂಬ ಅಂದರೆ ನಮ್ಮ ಜಗದ್ಗುರುಗಳಾದ ಶ್ರೀ ಶ್ರೀ ಶಂಕರಾಚಾರ್ಯ ಮಾತೆಯ ಹೆಸರು. ಈ ಹೆಸರು ನಮಗೆ ಹೇಗೆ ಬಂತು ಅಂತ ಹೇಳಿದ್ರೆ, ಇಲ್ಲಿ ಹುಟ್ಟುವ ಮಕ್ಕಳು ಮತ್ತು ಇಲ್ಲಿಗೆ ಟ್ರೀಟ್ಮೆಂಟ್ ತೊಗೊಳ್ಳೋ ಹೆಣ್ಮಕ್ಳು ಕೂಡ ಒಂದು ಆದರ್ಶಪ್ರಾಯವಾದ ಮಗುವಿಗೆ ತಾಯಿ ಆಗಲಿ, ಆ ಪ್ರಜೆಗಳು ಕೂಡ ಒಂದು ನಮ್ಮ ಸಮಾಜಕ್ಕೆ ಆದರ್ಶಪ್ರಾಯರಂತರಾಗಲಿ ಅಂತ ಹೇಳ್ತಾ ನಮ್ಮ ಶ್ರೀ ಶ್ರೀ ವಿಧುಶೇಖರ ಭಾರತಿ ಗುರುಗಳು ಆಶೀರ್ವಾದ ಪಟ್ಟು ಕೊಟ್ಟಿರುವಂಥ ಹೆಸರು. ಸೊ ಈ ಹೆಸರನ್ನು ನಾವು ಆರ್ಯಾಂಬ ಫರ್ಟಿಲಿಟಿ ಸೆಂಟರ್ ಅಂತ ನಮ್ಮ ಸಂಸ್ಥೆ ಆಗಬೇಕು, ಒಂದು ಮದರ್ ಆ್ಯಂಡ್ ಚೈಲ್ಡ್ ಸಂಸ್ಥೆ ಆಗಬೇಕು, ಆರ್ಯಾಂಬ OBG ಯೂನಿಟ್ ಅಂತ ಹೇಳಿಬಿಟ್ಟು ಶುರು ಮಾಡಿರುವಂಥದ್ದು. ಇದಕ್ಕೆ ಮುಂದೆ ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ ಆಗಬೇಕು, ನೂರಾರು ಮಕ್ಕಳಿಗೆ, ತಾಯಿಯರಿಗೆ ಇದು ಸಹಾಯವಾಗಬೇಕು ಅನ್ನೋ ದೃಷ್ಟಿನಲ್ಲಿ ಇದನ್ನು ಆರಂಭಿಸಿದ್ದೀವಿ. ಸೊ ಇವಾಗ ಬರಬೇಕು ಅಂದರೆ ಹೋಪ್ ಫಾರ್ ಫರ್ಟಿಲಿಟಿ ಕ್ಯಾಂಪ್ ಅಂತ ಹೇಳಿದ್ರೆ, ನಮ್ಮ ಸೆಂಟರ್ ಈಗ ಆಲ್ಮೋಸ್ಟ್ 8 to 10 years ಓಲ್ಡ್.
ಓಕೆ, ಸೊ ಇಲ್ಲಿ 600ರಿಂದ 800 ಹೆಚ್ಚು IVF ಕೇಸ್ಗಳಾಗಿದೆ. ನಮ್ಮದು ಸಕ್ಸಸ್ ರೇಟ್ ಈಸ್ ಅರೌಂಡ್ 40 to 50% ಆನ್ ಪಾರ್ ವಿತ್ ಎನಿ ಅದರ್ ಸೆಂಟರ್ ಇನ್ ದ ವರ್ಲ್ಡ್. ಓಕೆ, ಇದ್ರ ಬಗ್ಗೆ ಹೆಚ್ಚಿನ ಇದನ್ನು ರಿವ್ಯಾಂಪ್ ಮಾಡಲಾಗಿದೆ ವಿತ್ ಹೆಚ್ಚು ಟೆಕ್ನಾಲಜೀಸ್, ವಿತ್ ನ್ಯೂತನ ಅಡ್ವಾನ್ಸಸ್ಸಿಂದ. ಇದ್ರ ಬಗ್ಗೆ ಹೆಚ್ಚು ಮಾಹಿತಿನ ಪ್ರೋಗ್ರಾಮಲ್ಲಿ ಡಾಕ್ಟರ್ ವಿನುತಾ, ನಮ್ಮ ಆರ್ಯಾಂಬ ಫರ್ಟಿಲಿಟಿ ಸೆಂಟರ್ ಹೆಡ್ಡು, ಇನ್ನೂ ಹೆಚ್ಚಿನ ವಿವರಣೆಯನ್ನು ಕೊಡ್ತಾರೆ. ಸೊ ಇವತ್ತಿನ ಫಂಕ್ಷನ್ ಏನು ಅಂತ ಹೇಳಿದ್ರೆ, ಇವತ್ತು ಇದ್ರ ಬಗ್ಗೆ ಹೆಚ್ಚು ಜನಕ್ಕೆ ಅರಿವಾಗಲಿ, ಹೆಚ್ಚು ಜನರು ಇದ್ರ ಪ್ರಯೋಜನ ಪಡೀಲಿ ಅಂತ ಹೇಳಿಬಿಟ್ಟು ದಿಸ್ ಇಸ್ ಫಾಲೋಡ್ ಬೈ ಎ ಬೆನಿಫಿಷರಿ ಸ್ಪೀಕ್. ಅಂದರೆ ಈಗಾಗಲೇ ಇದ್ರ ಪ್ರಯೋಜನ ಪಡ್ಕೊಂಡು ತಾಯಿ ಆಗಿರುವವರು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತಾರೆ. ಫಾಲೋಡ್ ಬೈ ಒಂದು ಡ್ರಾಮಾ ಇದೆ ವೇರ್ ಯು ಕ್ಯಾನ್ ಲಾಫ್ ಎ ಬಿಟ್, ಆ್ಯಂಡ್ ಆಲ್ಸೋ ವಿ ಆರ್ ಗಿವಿಂಗ್ ಎ ಗುಡ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಫರ್ಟಿಲಿಟಿ, ಆ್ಯಂಡ್ ಫಾಲೋಡ್ ಬೈ ಎ sumptuous lunch. So I wish a program a grand success and welcome you all once again for this program. Thank you so much. Thank you, Dr. Sri Lakshmi. Now I request our esteemed guests to please come on the dais, Ms. Hema Prabhat and Dr. Prakash. I request Dr. Lata Venkatram to give the introduction about the chief guests, please. ಎಲ್ರಿಗೂ ನಮಸ್ಕಾರ. Very happy to see dignitaries on dais who are known in their own fields and who have been gracious to accept our invitation. Thank you very much. I would like to humbly introduce our new Managing Director of Rangadore Memorial Hospital, Surgeon Rear Admiral Dr. M.S. Prakash. Very proud to have him here because he has achieved so much and he has served the country in the biggest possible way. I'm very humble to invite you, sir. He has specialized in internal medicine and super specialized in nephrology. He is still holding the post part-time as head of the Department of Nephrology in Rajarajeshwari Medical Center. After graduating in 1983 from Mysore Medical College, he did his post-graduation in Pune, AFMC, and then later on JIPMER in nephrology. These two places are not easy to get in, all of us know as doctors. Very proud and prestigious institutions that he has been qualified from, and we are very fortunate to have him as the MD of this hospital. He has served in the border areas between China and India, and also he has set up hospitals in emergencies in those areas. Not at all easy. He speaks volumes about his courage and also capacity to function as a doctor and as an administrator. Thank you very much for being here, sir. We look forward to your guidance and direction for this institution to serve as an institute of excellence. Thank you very much for gracing the occasion, and we welcome you, and please guide us to take this institution forward, Aryamba forward as a Department of Obstetrics and Gynecology of Rangadore Memorial Hospital. Thank you very much. And the next person, what can I say? Very emotional for me to speak about her because I know the entire family, and also she has been my patient anta helakagalla. She delivered with me. Okay, so I would say I know her in and out. Right. So, such a wonderful person and hails from such a cultured family, Prabhat Kalavidaru, because I know the entire family, what they have done to the field of art and how they have been established the Indian culture world over, and she is a big component of that family, that is Prabhat Kalavidaru. She beautifully balances the world of silver screen
storytelling with the timeless grace of classical dance. She's a very good dancer. They have this genetic defect of music, dance, harikatha, you name it, okay? Yeah, it's a very wanted defect. I wish all of us could have some aberration somewhere, but we are not very fortunate as yourself, right? And coming from the prestigious legacy of Prabhat Kalavidaru, as I told you, right from her teenage, she has delivered stellar performances in the field of dance and also in hit films. America, ನಾನು ಹೇಳನೇ ಬೇಕಾಗಿಲ್ಲಪ್ಪ ನಾನು ಇವತ್ತಿಗೂ ಆ ಫಿಲಮ್ ಅರ್ಧಂಬರ್ಧ ನೋಡಿದ್ದೀನಿ ಹೇಮ ಟು ಬಿ ವೆರಿ ಆನೆಸ್ಟ್ ವಿತ್ ಯು ಸೊ ನಾನು ನೀನು ಕೂತ್ಕೊಂಡು ಒಂದು ದಿವಸ ನೋಡೋಣ ಅಂತ ಐ ಫೀಲ್ ಓಕೆ ಎನ್ ಎಕ್ಸೆಪ್ಷನಲ್ ಭರತನಾಟ್ಯಂ ಎಕ್ಸ್ಪೊನೆಂಟ್ ಆ್ಯಂಡ್ ದ ವಿಷನರಿ ಫೌಂಡರ್ ಆಫ್ Sukruti's Dance Academy, she continues to nurture. It is her nature to nurture, okay? And she has nurtured the motherhood, made her daughter also a good dancer, and daughters, okay, Ibrunwa, okay, I knew about the first one. So daughters as good dancers, thereby nurturing and inspiring generations to become artists. It's an honor to introduce you again to this audience, an elegant and multifaceted personality like you. Wonderful that you could come in spite of your, what can I say, last minute problems that you had, but you have been very gracious to come. Thank you very much. Thank you. Thanks. Thank you so much, Dr. Lata. We are indeed very proud to have such established and dedicated chief guests amongst us. I request you to please come and light the lamp. मुदाकरात्तमोदकं सदा विमुक्तिसाधकं कलाधरावतं सकं विलासलोकरक्षकम्. Thank you so much. I now request Dr. Prakash to please do the digital launch of our Aryamba Fertility Center. Please come, sir. Thank you so much. Thank you so much, sir. Please follow us on our Instagram handle, Aryamba Fertility Center. Subscribe to our YouTube channel. Visit Aryamba website at www.aryamba.in. You can even book your appointments in the website. Thank you so much. I now request Ms. Hema Prabhat to inaugurate our Hope for Motherhood camp. Please come, madam. Thank you so much, madam. ಶ್ರೀ ಗುರುಭ್ಯೋ ನಮಃ. ವೇದಿಕೆ ಮೇಲಿರೋ ಗಣ್ಯರಿಗೆ, ಸಭೆಯಲ್ಲಿರೋ ಎಲ್ಲ ಸಭಿಕರಿಗೆ ನಮಸ್ಕಾರ. ವೈದ್ಯೋ ನಾರಾಯಣ ಹರಿ ಅಂತಾರೆ. ಇಲ್ಲಿರೋ ಎಲ್ಲ ವೈದ್ಯರಿಗೂ ನನ್ನ ಪ್ರಣಾಮಗಳು. ನಾನು ಮೊದಲು ಅಮ್ಮ ಅಂತ ಅನ್ನಿಸ್ಕೊಂಡಿದ್ದು ಡಾಕ್ಟರ್ ಲತಾ ಅವರು. ಕಾರಣ ನಾನು ಎಷ್ಟು ತೊಂದರೆ ಕೊಟ್ಟಿನೋ. ಐ ಆಮ್ ರಿಯಲಿ ಸಾರಿ. ಒನ್ಸ್ ಅಗೇನ್ ಸಾರಿ ಹೇಳ್ತೀನಿ. ಬಟ್ ಬ್ಯೂಟಿಫುಲ್ ಬೇಬಿನ ನನಗೆ ಡೆಲಿವರ್ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಾನು ಹುಟ್ಟಕ್ಕೆ ಮುಂಚೆಯಿಂದ ನಮ್ಮನೆ ಬಗ್ಗೆ ಲತಾ ಅವ್ರಿಗೆ ಗೊತ್ತು. ಸೊ ನನಗೇನಾರು ಡೌಟ್ ಇತ್ತು ಅಂದರೆ ಅವ್ರನ್ನ ಕೇಳಬೇಕು, ಪ್ರಭಾತ್ ಬಗ್ಗೆ ಏನಾರು ಇದ್ದರೆ ಹೇಳಿ ಅಂತ. ಅಷ್ಟು ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ ನಮಗವರು. ಸೊ ಅವರು ಬನ್ನಿ ಅಂದ ತಕ್ಷಣ ನಾನು ಒಪ್ಕೊಂಬಿಟ್ಟೆ, ಬರ್ತೀನಿ ಖಂಡಿತ ಅಂತ. ಒಂದದು. ಇನ್ನೊಂದು, ತಾಯಿ ಮಮತೆ, ಮಾತೃ, ಅಂಬ, ಈ ಒಂದು ಹೆಸರಿಗೆ ಆಗಲಿ ಅಥವಾ ವ್ಯಕ್ತಿತ್ವಕ್ಕಾಗಲಿ ಸಮಾನತೆ ಇಲ್ಲ ಅಂತಲೇ ಅನಿಸುತ್ತೆ. ಅದೊಂದು ಯುನೀಕ್ ವ್ಯಕ್ತಿ ತಾಯಿ ಅನ್ನೋದು. ತಾಯಿತನ ಅನ್ನೋದು ತಾಯಿ ಆದಾಗ ಮಾತ್ರ ತಾಯಿತನ ಏನು ಅನ್ನೋದು ಗೊತ್ತಾಗತ್ತೆ. ಆದರೆ ನನಗೆ ತಿಳಿದ ಮಟ್ಟಿಗೆ ಅಂದರೆ ತಾಯಿ ಆಗದಿದ್ದವರು ಅವ್ರಿಗೆ ಆವಾಗ IVF ಬಗ್ಗೆ ಗೊತ್ತಿರಲಿಲ್ಲ. ಹಳೆ ಕಾಲದಲ್ಲಾಗಿರ್ಬೋದು. ಆವಾಗ ಎಷ್ಟೋ ಕುಟುಂಬಗಳು ಬೇರೆ ಆಗೋಗಿದೆ.
ಈ ಒಂದು ತಾಯಿ ಆಗದೇ ಇರೋ ಒಂದು ಸೊಸೆ ಇರ್ಬೋದು, ಹೆಣ್ಮಗಳು, ಇದರಿಂದ ಕುಟುಂಬಗಳೇ ಒಡೆದೋಗಿದೆ. ಇಂಥ ಒಂದು ಆಪರ್ಚುನಿಟಿ ಇವಾಗ ಬಂದಿದೆ ಅಂದರೆ ಎಲ್ಲ ಹೆಣ್ಮಕ್ಳು ಉಪಯೋಗಿಸ್ಕೋಬೇಕು. ಯಾರ್ಯಾರಿಗೆ ತೊಂದರೆ ಇದೆ, ಆ್ಯಂಡ್ ದಯವಿಟ್ಟು ಯಾವತ್ತೂ ಅದು ತೊಂದರೆ ಅಥವಾ ಅವಮಾನ ಅಂತ ಅಂದ್ಕೋಬೇಡಿ. ಇಟ್ ಈಸ್ ಅವರ್ ರೈಟ್ಸ್ ಅಂತಲೇ ಅಂದ್ಕೋಬೇಕು. ಒಂದು ಫೆಸಿಲಿಟಿ ಇಲ್ಲ ಅಂದರೆ ಇನ್ನೊಂದು ಫೆಸಿಲಿಟಿಯಿಂದ ನಾವು ತಾಯಿ ಆಗ್ತೀವಿ ಅಂತಂದರೆ ಯಾಕೆ ಬೇಡ ಅಂತ ಅನ್ಬೇಕು. ಸೊ ಧೈರ್ಯದಿಂದ ಎಲ್ಲ ಹೆಣ್ಮಕ್ಳು ಈ ಒಂದು ಆಪರ್ಚುನಿಟಿನ ಉಪಯೋಗಿಸ್ಕೊಡಿ. ಮುದ್ದಾದ ಆರೋಗ್ಯವಾದ ಮಗುನ ಪಡೀರಿ, ಸಂತೋಷವಾಗಿರಿ, ನಿಮ್ಮ ಸಂಸಾರ ಸುಖವಾಗಿರಲಿ ಅಂತ ಕೇಳ್ಕೊತೀನಿ. ಆಲ್ ದ ಬೆಸ್ಟ್. ಇಂಥ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದಕ್ಕೆ ಥ್ಯಾಂಕ್ ಯು ಒನ್ಸ್ ಅಗೈನ್ ಮೇಡಮ್. ಆಲ್ ದ ಬೆಸ್ಟ್ ಎಲ್ಲ ಹೆಣ್ಮಕ್ಳಿಗೂ. ನಗ್ತಾ ಸಂತೋಷವಾಗಿರಿ, ಗಂಡಂದ್ರೂ ಸುಖವಾಗಿರಿ, ಸಂತೋಷವಾಗಿರಿ. ನಮ್ಮ ಹೆಣ್ಮಕ್ಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. Thank you so much, madam. I now request our MD, Dr. Prakash, to please tell a few words to the audience. Respected Dr. Lata Venkatraman, Chief Guest Hema Prabhat, members of Aryamba team, that wonderful team from Shankarmat who recited the Shankar Stotra here today, and all others who are gathered here. Firstly, I thank Lata Madam for inviting me as the Chief Guest of the day and speaking so much about me in the introduction. Today being celebrated as Mother's Day with a specific launch of Motherhood Camp. I think there is no necessity of overemphasizing role of mother in everybody's life. She is the first guru, so to say, and at least in my life, the first and most important person was my mother. Because of her, I am at this stage, and then was my wife, and then I got 2 daughters who are more than my mothers now in controlling me. So in a short period of time, in last about a month and a half that I am here, I have learned few things about the Aryamba team and the excellent work they are doing. And as Managing Director of Rangadhara Memorial Hospital, I think we extend all our services, cooperation, whatever it needs to be done to take it to a higher heights. The Aryamba Center of Excellence in Obstetrics and Gynecology. We are all actually one family under Sringeri Sharda Peetham. So that way, help, all these things are inappropriate words. I think we live together and exist together. So I am there as the MD for all requirements. And thank you once again for inviting me. Thank you. Thank you so much, sir. I now request Dr. Vinuta to talk about the advanced fertility procedures and fertility options. She will also give an overview about what this camp is about and how things are done. Thank you. So the topic bandu advanced fertility and advanced fertility procedures. So before talking about the advanced fertility, I want to share 2 success stories, and they're natural success stories. See, I had a lady who was 33 years old. She was trying for pregnancy from 3 years. AMH is 1.62. Andre, it was normal ovarian reserve, and husband semen parameters was normal. But the only concern was her weight. So weight 105 kgs itto. So what we did is we did a basic investigations madidvi, and all the investigations were normal. Since her ovarian reserve was normal, semen parameters normal ididrinda, what we told her was, you just lose weight and come. And then we referred to a dietitian, and I asked her to come after 3 months. She reduced around 14 kgs, and 91 kg adro in 3 months, and surprisingly after 3 months she came back and told me, I conceived, doctor anta. So what does it say? Studies have shown that 5 to 10% of total body weight reduce madadre, the pregnancy chances increases. So it's like by giving right guidance and minimal intervention, she could conceive. So next scenario, here I had a lady who was 32 years.
She tried for 8 years, and again ಎಲ್ಲ ಪ್ಯಾರಾಮೀಟರ್ಸ್ ಲೈಕ್ ಸೀಮನ್ ಪ್ಯಾರಾಮೀಟರ್ಸ್, ಹಸ್ಬೆಂಡು ಮತ್ತು ಯಾವುದು ಟ್ಯೂಬ್ ಫೆಲೋಪಿಯನ್ ಟ್ಯೂಬ್ ಅಂತ ಹೇಳ್ತೀವಿ ಅದು ಪೇಟೆಂಟ್ ಆಗಿತ್ತು. ಆ್ಯಂಡ್ ಅವರ್ AMH 2.79, so that was normal, and she had tried around 4 cycles of IUI which failed. So what I did was, again I did a basic investigations, and adralle we found that she had a thyroid level was high. So I treated her, we prescribed thyroid medication, and since she had tried all the advanced modality, so I told her, let's do a IVF in the next cycle. So then again, after 2 to 3 months, she said she's conceived spontaneously. So what does it say? So what do we learn from this, understand from this case studies? By optimizing diet, sleep, and supplementation with the lifestyle adjustments, it naturally boosts the egg and sperm quality. Ange cortisol levels would have come down, and the reproductive hormones would have functioned smoothly. So that could be the reason that she would have conceived, because all the other parameters are normal. So that is what we learn from these case studies. But however, having said that, everybody won't have this smooth journey. They'll have problems in their journey to parenthood. ಯಾಕೆ ಅಂದರೆ, ಸೊ ವಿ ಶುಡ್ ಬಿವೇರ್ ಆ್ಯಂಡ್ ಬಿ ಅವೇರ್. ಅಂದರೆ ಬಯಾಲಜಿ ಹ್ಯಾಸ್ ಅ ಲಿಮಿಟ್ ಇನ್ ಇನ್ಫರ್ಟಿಲಿಟಿ. ಅಂದರೆ ಏನು ಅಂದರೆ, ಆಲ್ ವುಮೆನ್, ಹ್ಯೂಮನ್ ಬೀಯಿಂಗ್ಸ್ ಕಾಂಟ್ ಬಿಕಮ್ ಪ್ರೆಗ್ನೆಂಟ್ ಫಾರ್ ಎವರ್. ಸೊ ಟೈಮ್ ಮ್ಯಾಟರ್ಸ್. ಸೊ ಆಲ್ ವುಮೆನ್ ಆರ್ ಬಾರ್ನ್ ವಿತ್ ಸರ್ಟನ್ ಅಮೌಂಟ್ ಆಫ್ ಎಗ್ ನಂಬರ್ಸ್. ಇದು ಆಸ್ ಏಜ್ ಅಡ್ವಾನ್ಸಸ್, ದ ಓವರೀಸ್ ಏಜ್ ಆ್ಯಂಡ್ ಇವನ್ ದ ನಂಬರ್ ಅಂಡ್ ದ ಕ್ವಾಲಿಟಿ ಆಫ್ ದ ಎಗ್ ಕಮ್ಸ್ ಡೌನ್. So that's the reason time matters. And by taking the right treatment at the right time, you have an increased chance of conception. So many of them, what they say is like they'll be emotionally attached to what is called as natural conception. I do agree that that is true, but however, some women, some couple need extra advanced treatment to help them to conceive. So remember, ultimate goal is to have a healthy baby. The mode doesn't matter as they advance in age. So these are the basic advanced treatment what we provide at Aryamba Infertility and Center, be it IUI, IVF, ICSI, surgical sperm retrieval, TISA, PISA, I'll be talking about it. And also we have facilities for freezing oocyte, embryo and semen also. And we have a donor egg program for the needy. So coming to IUI. IUI andre intrauterine insemination, and the injection of washed, prepared sperms into the uterine cavity with a fine catheter during the ovulation period. And what is the goal behind it is putting the right sperms at the right time in the right place. So iದೇನೋ what we say, it is a semi-natural method. ಅಂದರೆ ತಕ್ಕ ಮಟ್ಟಿಗೆ ನಾವು ಹೆಲ್ಪ್ ಮಾಡ್ತೀವಿ, ಅಂದರೆ ಎಗ್ ಬರೋಕ್ಕೆ ಹೆಲ್ಪ್ ಮಾಡ್ತೀವಿ, ಅದು ಗುಡ್ ಸ್ಪರ್ಮ್ ವಿ ಪುಟ್ ಇನ್ ಟು ದ ಯೂಟ್ರಸ್. ಸೊ ಅದರ್ ಅಂದರೆ ಎಗ್ ಸ್ಪರ್ಮ್ ಹೋಗಿ ಎಗ್ ಮೀಟ್ ಮಾಡೋದು, ಇಂಪ್ಲಾಂಟೇಷನ್ ಎಲ್ಲ ಯುವರ್ ಬಾಡಿ ಹ್ಯಾಸ್ ಟು ಸಪೋರ್ಟ್. ಸೊ ದಟ್ಸ್ ವೈ ಇಟ್ ಇಸ್ ಲೆಸ್ ಇನ್ವೇಸಿವ್ ಆ್ಯಂಡ್ ಲೆಸ್ ಮೆಡಿಕೇಷನ್ ಬೇಕಾಗುತ್ತೆ, ಆ್ಯಂಡ್ ಇಟ್ಸ್ ಅ ಡೇ ಕೇರ್ ಪ್ರೊಸೀಜರ್. It involves minimal cost, but only limitation is block tubes. But however, having said this, the success rate is only 10 to 15%. This success rate again varies depending on the mother's age, semen parameters, and any other associated factors. So, ivaga IUI try madidre ಎಷ್ಟು ಮಾಡ್ಬೋದು? So there is a cutoff for this also. If the woman is less than 35 years, you can try for 3 to 6 cycles. But ಏನಂದ್ರೆ 3 cycle you will get a maximum result. And if the woman is more than 35 years, she has to try only for 2 to 3 cycles, and then she has to offer advanced treatment. Now what is advanced treatment we are doing? It is called ICSI or IVF. IVF ಅಂದರೆ in vitro fertilization. ಅಂದರೆ ಈ ಪ್ರೊಸೀಜರಲ್ಲೇ we take one sperm and ಒಂದು ಎಗ್ ತೊಗೊಂಡು ಸ್ಪರ್ಮ್ನ ಇಂಜೆಕ್ಟ್ ಮಾಡ್ತೀವಿ, which happens in the lab. It happens like this. So the left hand side is the egg, and the needle is called the injecting needle, which has a sperm. So ಅದನ್ನು ಇಂಜೆಕ್ಟ್ ಮಾಡ್ತೀವಿ. This is the procedure which happens in the lab, and this is done under advanced microscope. So then what is the journey of IVF? ಸೊ ತುಂಬ ಜನಗೆ IVF ಅಂದರೆ ಭಯ ಇದೆ. ಏನು ರಿಸೈನ್ ಮಾಡಬೇಕಾ, ಕೆಲಸ ರಿಸೈನ್ ಮಾಡಬೇಕಾ, ಬೆಡ್ ರೆಸ್ಟ್ ತೊಗೊಬೇಕಾ, ಇಂಜೆಕ್ಷನ್ಸಿಂದ ಸೈಡ್ ಎಫೆಕ್ಟ್ಸ್ ಇಲ್ವಾ, ಅದು ತುಂಬ ಇದೆ. ಬಟ್ ಐ ವುಡ್ ಸೇ ದ್ಯಾಟ್ ಇಟ್ ಟೇಕ್ಸ್
Only from stimulation to transfer, embryo transfer, it might take only 15 to 17 days. You have to visit the clinic 6 to 7 times, and it is a daycare procedure. You don't need admission. Maybe a half a day admission is required, and bed rest ಏನು ಬೇಕಾಗಿಲ್ಲ. So these are the steps what we do. 7 to 8 steps ಇದೆ. ಮೊದಲನೇದಾಗಿ when she comes on the second day, we give some hormonal injections for the follicle to grow. Once the follicle reach an optimum size, then we retrieve the egg and we give it to the lab. Lab, they conduct the ICSI, what I showed you earlier, and then we monitor the embryo in the lab, how it grows. And if the embryo is good and the endometrium and the ಗರ್ಭಕೋಶದ lining ಚೆನ್ನಾಗಿದ್ರೆ, we transfer the embryo and we give some hormonal support for the implantation. After that, 2 weeks later, we'll do a pregnancy test. So this is the, what to say, it is generally expected to happen. But, however, this IVF procedure may not be a straight line. And start ಮಾಡ್ತಾರೆ end ಆಗುತ್ತೆ ಅಂತ ಏನಿಲ್ಲ. It also comes with ups and downs. Like you can have an unexpected hurdle, like medical challenges ಇರ್ಬೋದು. There could be variation. ಅಂದರೆ ಒಂದು ಕಪಲ್ ಇನ್ನೊಂದು ಕಪಲ್ ಕಂಪೇರ್ ಮಾಡಬೇಡಿ, because each couple has got their own journey. ಅವ್ರಿಗಾಗೋಯ್ತು, ನನ್ನ ಫ್ರೆಂಡ್ಗಾಗೋಯ್ತು, ಈಸಿಗಾಗೋಯ್ತು, ಫಸ್ಟ್ ಸೈಕಲಲ್ಲಿ ಆಗೋಯ್ತು. ಸೊ ಪ್ಲೀಸ್ ಡೋಂಟ್ ಕಂಪೇರ್. ಆಲ್ come with your separate pros and cons ಬರುತ್ತೆ. So what are the hurdles we are going to expect when we do an IVF procedure? These 4, I just listed off 4 things which is commonly what we encounter. ಇವಾಗ it could be a ಹೆಂಗಸ್ರಿಗೆ ಏನಂದರೆ ಲೋ ಆರ್ ಪುವರ್ ಎಗ್ ಕ್ವಾಲಿಟಿ ಇರ್ಬೋದು, ಸ್ಪರ್ಮ್ ಪುವರ್ ಕ್ವಾಲಿಟಿ ಇರ್ಬೋದು, and thin endometrium. That is the lining of the uterus. Or they could have an genetic issues. So what do we have? What is the current advanced technology available for poor egg reserve and thin endometrium? So there are PRP is what we suggest. PRP ಅಂದರೆ platelet rich plasma ಅಂತ. ಇವಾಗ ನೀವು ತುಂಬ ಕೇಳಿರ್ಬೋದು, ಇವಾಗ ಆರ್ಥೋಪೆಡಿಕ್ಸು ಮತ್ತು ಸ್ಕಿನ್ ಡರ್ಮಟಾಲಜಿಸ್ಟ್ ಎಲ್ಲ ತುಂಬ ಯೂಸ್ ಮಾಡ್ತಾರೆ ಇದನ್ನು. ಸೊ ಇದನ್ನು ಸೇಮ್ ಪ್ರೊಸೀಜರ್ನ ವಿ ಕ್ಯಾನ್ ಯೂಸ್ ಇನ್ ಆರ್ ರಿಪ್ರೊಡಕ್ಟಿವ್ ಡಿಪಾರ್ಟ್ಮೆಂಟ್ ಆಲ್ಸೋ. ವಾಟ್ ವಿ ಕಾಲ್ ಆಸ್ ಓವೇರಿಯನ್ ರಿಜ್ಯುವಿನೇಷನ್ ಪ್ರೋಸೆಸ್. ಅಂದರೆ ದ ಪೇಷಂಟು ಬ್ಲಡ್ ತೊಗೊಂಡು ವಿ ಸೆಪರೇಟ್ ದ ಪ್ಲೇಟ್ಲೆಟ್, and along with that there are growth factors. So we inject into the ovaries. So it activates the dormant follicles and increase the ovarian blood flow. But we have seen that IVF cycle post 1 to 2 cycles of PRP, we have shown that the conception rate increases. But I would like to say that this is classified as an add-on and or an experimental procedure. Same thing we can use for uterus also. ಇವಾಗ ನಾವು ಲೈನಿಂಗ್ ಎಂಬ್ರಿಯೋ ಟ್ರಾನ್ಸ್ಫರ್ಗಿಂತ ಮುಂಚೆ ಗರ್ಭಕೋಶ ಲೈನಿಂಗ್ ಪ್ರಿಪೇರ್ ಮಾಡ್ತೀವಿ. ಸೊ ಅದರಲ್ಲಿ ಏನಂದರೆ ದ ಕಟ್ ಆಫ್ ಇಸ್ 8 mm. 8 mm ಕಮ್ಮಿ ಇದ್ದರೆ ದೆನ್ ವಿ ಸ್ಟಾರ್ಟ್ ಇನ್ವೆಸ್ಟಿಗೇಷನ್. ಯಾಕೆ ಇದು ಲೈನಿಂಗ್ ತಿಕ್ಕಾಗ್ತಾ ಇಲ್ಲ? But because 8 mm ಆದಮೇಲೆ the implantation rate increases. So then we do other tests like tuberculosis ಇದೆಯಾ, infection ಇದೆಯಾ. ಸೊ ನಮ್ಗೆ ಏನು ಕಂಡು ಬಂದಿಲ್ಲ ಅಂದರೆ then we can do this procedure. And this is again same thing. We separate the platelet and it is injected into the cavity. And also histoscopy ಅಂತ ಹೇಳ್ತೀವಿ. When we put a camera into the cavity, ಆ ಟೈಮಲ್ಲೂ ನಾವು we can inject this platelet. So we have seen that ಅಥವಾ ಲಿಟ್ರೇಚರಲ್ಲಿ 28 to 35% increased chance of conception. So we wouldn't say sure shot, but for some people it does work. So next we've talked about female fertility. Even male also have problems like azoospermia ಅಂತ ಹೇಳ್ತೀವಿ. Azoospermia ಅಂದರೆ in the ejaculate there is no sperms. Probably there could be ಉತ್ಪತ್ತಿಯಲ್ಲಿ ಪ್ರಾಬ್ಲಮ್ ಇರ್ಬೋದು, ಇಲ್ಲಾಂದರೆ the reproductive tract there could be an obstruction. ಉತ್ಪತ್ತಿ ಆಗ್ತಾ ಇರುತ್ತೆ, ಬಟ್ ದರ್ ಇಸ್ ಅನ್ ಅಬ್ಸ್ಟ್ರಕ್ಷನ್ ವಿಚ್ ಇಸ್ ನಾಟ್ ಸೀನ್ ಇನ್ ದ ಎಜಾಕ್ಯುಲೇಟ್. ಆ್ಯಂಡ್ ಆಲ್ಸೋ ಇನ್ನೊಂದು ಫ್ಯೂ ಸ್ಪರ್ಮ್ಸ್ ಇನ್ ದ ಎಜಾಕ್ಯುಲೇಟ್, ವಾಟ್ ವಿ ಕಾಲ್ ಎಸ್ ಆಲಿಗೋ ಅಸ್ತಿನೋ ಟೆರಟೋಸ್ಪರ್ಮಿಯಾ. ಆ್ಯಂಡ್ ಇದರಲ್ಲಿ ಉತ್ಪತ್ತಿ ಸಮ್ ಹಾರ್ಮೋನಲ್ ಪ್ರಾಬ್ಲಮ್ಸಿಂದ ಉತ್ಪತ್ತಿ ಆಗ್ತಾ ಇರಲ್ಲ. ಆ್ಯಂಡ್ ಅನದರ್ ರೀಸನ್ ಇಸ್ ಎಜಾಕ್ಯುಲೇಟ್ರಿ ಡಿಸ್ಫಂಕ್ಷನು. ಅಂದರೆ ಬಿಕಾಸ್ ಆಫ್ ಸಿವಿಯರ್ ಡಯಾಬಿಟಿಸ್ ಆರ್ ಸ್ಪೈನಲ್ ಕಾರ್ಡ್ ಇಂಜರಿ ದೇ ಕೆನಾಟ್ ಎಜಾಕ್ಯುಲೇಟ್ ದೋ ದ ಸ್ಪರ್ಮ್ ಪ್ರೊಡಕ್ಷನ್ ಇಸ್ ನಾರ್ಮಲ್. ಸೊ ಅಂಥವ್ರಿಗೆ ವಿ ಹ್ಯಾವ್ ಅ ಅಡ್ವಾನ್ಸ್ಡ್ ಸರ್ಜಿಕಲ್ ಸ್ಪರ್ಮ್ ರಿಟ್ರಿವಲ್. ಅಂದರೆ ನೀಡಲ್ ಇದು ಟೆಸ್ಟಿಸಲ್ಲೇ ನೀಡಲ್ ಹಾಕೋದು, ಇಲ್ಲಾಂದರೆ ಎಪಿಡಿಡಿಮಿಸಲ್ಲೇ ನೀಡಲ್ ಹಾಕಿ ವಿ ಕ್ಯಾನ್ ರಿಟ್ರೀವ್ ದ ಸ್ಪರ್ಮ್ಸ್ ಆ್ಯಂಡ್ ಇಟ್ ಕ್ಯಾನ್ ಬಿ ಯೂಸ್ ಫಾರ್ ICSI. ಇದರಲ್ಲಿ IUI ಮಾಡೋಕ್ಕಾಗಲ್ಲ, ವಿ ಕ್ಯಾನ್ ಡೂ ICSI because the sperm number only will be less. So ಅದನ್ನು ಮೈಕ್ರೋಸ್ಕೋಪ್ ಅಂಡರ್ ನೋಡಿ the good sperms we can pick up and do an ICSI. So there is all this advanced technology. Even there is a hope for men who face these issues. So it is a good news that they can become fathers by utilizing all this advanced technology.
So another the thing is embryo biopsy for genetic test. We have seen there are many couples coming with recurrent miscarriages ಆ್ಯಂಡ್ ರಿಪೀಟೆಡ್ ಐ ವಿ ಎಫ್ ಫೇಲಿಯರ್. ಸುಮಾರು ಸರಿ ಐ ವಿ ಎಫ್ ಮಾಡ್ತೀವಿ, ಕಾರಣ ಗೊತ್ತಾಗಲ್ಲ ನಮ್ಗೆ ಏನಕ್ಕೆ. ಎಲ್ಲ ಚೆನ್ನಾಗಿದೆ, ಎಂಬ್ರಿಯೋ ಕ್ವಾಲಿಟಿ ಚೆನ್ನಾಗಿ, ಐ ಮೀನ್ ಮಾರ್ಫಾಲಜಿಯಾಗಿ ನೋಡೋಕ್ಕೆ ಚೆನ್ನಾಗಿದೆ, 8 ಸೆಲ್ ಇದೆ ಆ್ಯಂಡ್ ಅಂದರೆ ಇಟ್ ಫಿಲ್ಫಿಲ್ಸ್ ಎವ್ರಿಥಿಂಗ್. ಗ್ರೇಡ್ ಎ ಎಂಬ್ರಿಯೋ ಇದೆ, ಎಂಡೋಮೆಟ್ರಿಯಮ್ ಚೆನ್ನಾಗಿದೆ, ಅಂದರೂ ಯಾಕೆ ಫೇಲಿಯರ್ ಆಗ್ತಾಯಿದೆ ಅಂತ ನೋಡಿದಾಗ, ಸೊ ದ್ಯಾಟ್ ಈಸ್ ಅ ಟೈಮ್ ವಿ ಹ್ಯಾವ್ ಟು ಚೆಕ್ ದ ಎಂಬ್ರಿಯೋ ಜೆನೆಟಿಕ್ ಏನೋ ಪ್ರಾಬ್ಲಮ್ ಇದೆಯಾ, ಅದಕ್ಕೆ ಇಂಪ್ಲಾಂಟೇಷನ್ ಆಗ್ತಾ ಇಲ್ವಾ ಅಂತ ನೋಡೋಕ್ಕೋಸ್ಕರ ದಿಸ್ ಇಸ್ ಅನ್ ಅಡ್ವಾನ್ಸ್ ಟೆಕ್ನಾಲಜಿ ವಿ ಹ್ಯಾವ್ ಟು ಯೂಸ್. ಆ್ಯಂಡ್ ಆಲ್ಸೋ ನೋನ್ ಜೆನೆಟಿಕ್ ಕ್ಯಾರಿಯರ್ಸ್. ಇಫ್ ದ ಕಪಲ್ ಇಸ್ ಹ್ಯಾವಿಂಗ್ ಮಲ್ಟಿಪಲ್ ಫೇಲಿಯರ್ಸ್ ಆ್ಯಂಡ್ ಏನೋ ಜೆನೆಟಿಕ್ ಪ್ರಾಬ್ಲಮ್ ಇದ್ದರೆ ದೆನ್ ಈ ಎಂಬ್ರಿಯೋಲೂ ಏನೋ ಪ್ರಾಬ್ಲಮ್ ಇದೆಯಾ ಅಂತ ನೋಡೋಕ್ಕೋಸ್ಕರ ವಾಟ್ ವಿ ಕಾಲ್ ಅಸ್ ಎಂಬ್ರಿಯೋ ಬಯಾಪ್ಸಿ ಫಾರ್ ಜೆನೆಟಿಕ್ ಟೆಸ್ಟಿಂಗ್, ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಟೆಸ್ಟ್ ಅಂತ ಹೇಳ್ತೀವಿ. ಸೊ ಏನು ಮಾಡ್ತೀವಿ ಇಲ್ಲಿ ಅಂದರೆ when we grow the embryo up till day 5, what we call as a blastocyst. So blastocyst ಬಂದಾಗ there will be around 200 cells. So ಆ ಸೆಲ್ಸ್ನ ನಾವು with the help of laser, and this requires a skilled embryologist also and a good lab equipment. ಅದನ್ನು ಸೆಲ್ಸ್ನ ನಾವು ತೆಗೆದು ಅದನ್ನು ಪರೀಕ್ಷೆ ಕಳಿಸ್ತೀವಿ. ವಿ ಸೆಂಡ್ ಇಟ್ ಟು ದ ಜೆನೆಟಿಕ್ ಲ್ಯಾಬ್. ಸೊ ಜೆನೆಟಿಕ್ ಲ್ಯಾಬಲ್ಲಿ ಇಫ್ ವಿ ಗೆಟ್ ಟು ನೋ ದ್ಯಾಟ್ ದಿಸ್ ಎಂಬ್ರಿಯೋ ಇಸ್ ಯೂಪ್ಲಾಯ್ಡ್, ಅಂದರೆ ಇದಕ್ಕೇನು ಜೆನೆಟಿಕಲಿ ಪ್ರಾಬ್ಲಮ್ ಇಲ್ಲ ಅಂದರೆ then we can transfer such embryos. That will help us to reduce the miscarriage rate, and also ಈ ರಿಪೀಟೆಡ್ ಐ ವಿ ಎಫ್ ಫೇಲಿಯರ್ಸ್ ಅಂತ ಹೇಳ್ತೀವಲ್ಲ, ದ ನಂಬರ್ ಆಫ್ ಐ ವಿ ಎಫ್ ಆಲ್ಸೋ ಕಮ್ಸ್ ಡೌನ್, ಆ್ಯಂಡ್ ಆಲ್ಸೋ ದ ರಿಸ್ಕ್ ಆಫ್ ಪಾಸಿಂಗ್ ಆನ್ ದಿಸ್ ಜೆನೆಟಿಕ್ to the offspring also will come down. So this has got a very good success rate when you do embryo biopsy and if the embryo is normal. So next, this is I think egg freezing. Social egg freezing is one thing which is coming in a big way. New ways to control motherhood journey. So who should do egg freezing? Social egg freezing andre non-medical reason for social egg freezing. So women who are not ready to start the family or they want to freeze the fertility, avaga they can go social egg freezing. And other indication is if somebody is undergoing a cancer treatment. Iva cancer treatment ginta munche ಅವ್ರು ಬಂದು ಎಗ್ ಫ್ರೀಸಿಂಗ್ ಮಾಡ್ಕೊಬೇಕಾಗುತ್ತೆ. ಏನಕ್ಕಂದರೆ ಈ ಕ್ಯಾನ್ಸರ್ ಟ್ರೀಟ್ಮೆಂಟ್, ಕೀಮೊಥೆರಪಿ, ರೇಡಿಯೋಥೆರಪಿ ಆಗಲಿ, ಅದು ಇಟ್ ಕ್ಯಾನ್ ಡಿಪ್ಲೀಟ್ ದ ನಂಬರ್ ಆಫ್ ಎಗ್ಸ್. ಸೊ ಅದಕ್ಕೋಸ್ಕರ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದೇ understand this, have knowledge about this and ask a doctor, because once a cancer diagnosis ಆಗಿದ ತಕ್ಷಣ I think that is the only concern you have. You won't think about future, ಇದು ಆಗಲಿ ಬಿಡು ಆಮೇಲೆ ನೋಡ್ಕೊಳೋಣ ಅಂತ. But when you come back after the treatment, then we wouldn't have anything to offer for you. Be aware of all these technologies. And also women with the family history of premature menopause, ಅಂದರೆ ಇವಾಗ ತಾಯಿ ಅಥವಾ ಸಿಸ್ಟರ್ಸು ಲೆಸ್ ದೆನ್ 40 years ಅಲ್ಲೇ ಮೆನೋಪಾಸ್ ಆಗಿದ್ರೆ, ಸೊ even she has got a more chance of having a menopause. So it's better that she freezes her egg. So I would, you can see that there's so many celebrities who have taken this facility and they've frozen the egg. ಅಂದರೆ egg freeze ಮಾಡಿದ್ರೆ your biological clock is frozen. Then they can concentrate it on career, and once they are ready to have a pregnancy, they can use this embryo which is frozen at a younger age, which has got a better quality, better implantation rate. So many of them I see in my clinic day to day, nange yaru helilla madam in ನನ್ನ ಬಗ್ಗೆ ಗೊತ್ತೇ ಇಲ್ಲ ಅಂತ. So it's very important that you are aware of the social egg freezing. And egg freezing jothe even sperm freezing also ಮಾಡ್ಬೋದು for fertility preservation if the man is undergoing any cancer treatment. And as a backup for IVF, if he has anxiety issues on the day of IVF he is not able to give, then we do sperm freezing. And if he is undergoing any surgery on the testis, so that can damage the testis, so it's better they come and do the sperm freezing. So this is another, I would just want to finish with this slide, the newer innovation in needle-free injections. So there are many women like, ಎಲ್ಲ ಮಾಡಿಸ್ಕೊತೀನಿ ಡಾಕ್ಟ್ರೆ, ಬಟ್ ಇಂಜೆಕ್ಷನ್ ಮಾತ್ರ ಭಯ ನನಗೆ, ಇಂಜೆಕ್ಷನ್ ಕೊಡಬೇಡಿ, ನನಗೆ ಕೊಡ್ತಾ ಇದ್ರಲ್ಲ ನನ್ನ ಹಸ್ಬೆಂಡ್ಗೂ ಕೊಡಿ ಅಂತಾರೆ. ಏನು ಕೊಡೋದು ಹಸ್ಬೆಂಡ್ಗೆ? ನನಗೆ ಕೊಡ್ತಿರಲ್ಲ ಪ್ರತಿ ಸರಿ ಅಂತ. ಸೊ ದಿಸ್ ಇಸ್ ಅ ವೆರಿ ಗುಡ್ ನ್ಯೂಸ್ ಫಾರ್ ದಮ್. ಸೊ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ನೀಡಲ್ ಫ್ರೀ ಇಂಜೆಕ್ಷನ್. ದಿಸ್ ವರ್ಕ್ಸ್ ವಿತ್ ಹೈ ಪ್ರೆಷರ್ ಜೆಟ್ ಇಂಜೆಕ್ಷನ್ ಟೆಕ್ನಾಲಜಿ. ಪೇನ್ ಏನೂ ಇಲ್ಲ, ಮೇ ಬಿ ಲಿಟಲ್ ಡಿಸ್ಕಂಫರ್ಟ್ ಆಗ್ಬೋದು, ಬಟ್ ಅಗೇನ್ ಇಟ್ ಕಮ್ಸ್ ವಿತ್ ಎನಿ ನ್ಯೂ ಥಿಂಗ್ ವಿಲ್ ಕಮ್ಸ್ ವಿತ್ ಅ ಕಾಸ್ಟ್. ಸೊ ದೆರ್ ಇಸ್ ಅನ್ ಇನ್ಕ್ರೀಸ್ ಆಫ್ 15,000 to 20,000 extra. To conclude,
So I understand that fertility issues are not only medical, it's deeply emotional, lot of social pressure and affects the mental health and also comes with financial burden. So adike here at Aryamba Fertility Center, we have come up with Hope to Motherhood Camp with a discounted price. Adana, I think once you register, we'll give you a detailed information about it. So please come and avail these facilities. We are here to help you out. Thank you so much. Thank you so much, Dr. Vinita, for a detailed explanation of what all you do day in and day out. Very entertaining skit on the stage. Of course, it is aligned to today's topic. So Varun is working from home for his startup. So he is busy. So a conversation agente ಮಾಡೋಣ. We are presenting Varun and Aditi and their girls. ಹಾಯ್ ಅದಿತಿ, ಬಂದೇನೆ ಮನೆಗೆ. ಹೇಗಿತ್ತು ದಿನ? ಏನಾಯ್ತು? ನನಗೆ ಪ್ರಮೋಷನ್ ಸಿಕ್ತು ಕಣ. ಕಂಗ್ರಾಟ್ಸ್ ಕಣೆ. ಥ್ಯಾಂಕ್ ಯು. ನಾನು ಇವಾಗ ಟೀಮ್ ಲೀಡ್ ಆಗ್ತಾ ಇದ್ದೀನಿ. ಓ ಸೂಪರ್. ಇನ್ಮೇಲಂತೂ ನಾನು ಫುಲ್ ಫೋಕಸ್ ವರ್ಕ್ ಮೇಲೆ ಕಣ. ಹಂಗಾದ್ರೆ ಸಂಬಳ ಜಾಸ್ತಿ ಬರುತ್ತೆ. ಸೇಮ್ ನಂದು ಕಣೆ. ಸ್ಟಾರ್ಟಪ್ದು ಫಂಡಿಂಗ್ ನಡೀತಿತ್ತು ಅಂತ ಹೇಳಿದ್ನಲ್ಲ, ಫಂಡಿಂಗ್ ವರ್ಕ್ ಇದಾಯಿತು ಕಣೆ, ಫೈನಲೈಸ್ ಆಯಿತು. ಸೊ ನನಗೂ ನೆಕ್ಸ್ಟ್ 2 years ವಿ ಹ್ಯಾವ್ ಟು ಫೋಕಸ್ ಆನ್ ದ ಇದು ಟೀಮ್ ಬಿಲ್ಡಿಂಗು ಮತ್ತು ಕಂಪನಿ ಬಿಲ್ಡಿಂಗ್ ಮೇಲೆ ಫೋಕಸ್ಸು. ಸೊ ಯು ರಿಮೆಂಬರ್ ಅಲ್ವಾ, ಸ್ಟಾರ್ಟಿಂಗಲ್ಲಿ ನಾವು ಟಿಂಕಾಗಿ ಉಳಿಯೋಣ, ಈಗ ಸದ್ಯಕ್ಕೆ ಬೇಡ ಅಂತ ಅಂದ್ಕೊಂಡಿದ್ವಿ ಅಂತ. ಸೊ ಆ ಥರನೇ ಉಳ್ಕೊಳ್ಳೋಣ ಕಣೆ. ಅಷ್ಟೇಪ್ಪ. EMI ಅಂತಂದರೆ ಎಂಜಾಯ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಆಗಿರಬೇಕು. ಬೇಬಿ EMI ಅಂದರೆ ಎವ್ರಿ ಮಿನಿಟ್ ಇನ್ವಾಲ್ವ್ಮೆಂಟ್ ಕಣೆ. ಆ ಪ್ರತಿ ನಿಮಿಷ ಇನ್ವಾಲ್ವ್ಮೆಂಟ್ ಕೊಡೋ ಪೇಷನ್ಸ್ ನನಗಿಲ್ಲ ಈಗ. ಸುದ್ದಿ ಇಲ್ಲ ಅಂತಂದರೆ ಇದೆ, ಯಾಕಿಲ್ಲ? ನಿನಗೆ ಪ್ರಮೋಷನ್ ಸಿಕ್ತು, ನನಗೆ ಫಂಡಿಂಗ್ ಸಿಕ್ತು, ಇದಕ್ಕಿಂತ ಬೇಕಾ? ಅವ್ರು ಮಾತಾಡ್ತಾರೆ ಅಂದ್ಬಿಟ್ಟು ನಮ್ಮ ಮಕ್ಕಳು ಮಾಡ್ಕೊಳಕ್ಕಾಗತ್ತಾ? ಅಲ್ವಾ? ಕರೆಕ್ಟ್. ಹಂಗಂದ್ರೆ ಇನ್ಮೇಲೆ ನೋ ಕಿಟ್ಟೈ. ಹಾಯ್ ಅದಿತಿ, ಬನ್ನಿ ಬನ್ನಿ ಬನ್ನಿ. ಹೇಗಿದ್ದೀರಾ? ಹೇಗಿದ್ದೀರಾ? ಬನ್ನಿ 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 ಬನ್ನಿ, ಪ್ಲೀಸ್ ಕುತ್ಕೊಳ್ಳಿ ಕುತ್ಕೊಳ್ಳಿ, ಬನ್ನಿ. ಕಾಫಿ ಕುಡಿತೀರಾ? ಸ್ವಲ್ಪ ಮಜ್ಜಿಗೆ ಆದ್ರೂ ತಗೊಳ್ರಿ ಸ್ವಲ್ಪ. ನೋಡು, ಅವನು ಹೇಳ್ತಿದ್ದಾನೆ, ಇಲ್ಲ ಜಾಸ್ತಿ ಆಗೋಗಿದೆ ಎಲ್ಲಾರ ಮನೇಲೂ ಕಾಫಿ ಟೀ ಕುಡ್ದು ಕುಡ್ದು ಕುಡ್ದು. ಹೌದಾ? ನೀವಿಬ್ರು ಮಾತಾಡ್ತೀರಿ, ನಾನು ಆಟ ಆಡಿಸ್ಕೋತೀನಿ. ನಾನು ಬಾರಕಂದ. ಹಾಯ್ ಹಾಯ್, ಎಂತ ಸಮಾಚಾರ ನಿಂದು? ನಾನು ಫಸ್ಟ್ ಬರ್ತ್ಡೇ ಇತ್ತು, ಹಾಯ್. ಅದಕ್ಕೆ ಕರೆಯೋಣ ಅಂತ. ತುಂಬ ಮನೆಗೆ ಇನ್ನ ಇನ್ವೈಟ್ ಮಾಡಿದ್ರೆ ಅವನು ಕರ್ಕೊಂಡ್ ಬಂದಿದ್ವಿ. ಬಿಡಿ, ಇವಾಗ ಬಂದಿದೆ, ಸ್ವಲ್ಪ ಆಟ ಆಡ್ತೀವಿ ಚಿಂಟು ಜೊತೆ. ಏನೇ ಆಗಲ್ಲ. ಎಷ್ಟು ದಿನದ ಆದ್ಮೇಲೆ ಬಂದಿದ್ದೀರಾ? ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾನಲ್ವಾ? ನಮಗೂ ಈ ಥರ ಒಂದು ಮಗು ಇದ್ರೆ ಚೆನ್ನಾಗಿರುತ್ತೆ ಅನ್ಸಲ್ವಾ? ಅಲ್ವೇನೋ, ಪ್ರಮೋಷನ್ ಅಪ್ರೈಸಲ್ ಎಲ್ಲ ಬರುತ್ತೆ. ಈ ಥರ ಒಂದು ಚಂದ ಅಲ್ವಾ? ಅದೇನೋ ನಿಜ ಕಣೆ. ಓಕೆ, ಅದಕ್ಕೆ ಬರ್ತೀನಿ. ಈಗ ತುಂಬಾ ಕಡೆ ಹೋಗ್ಬೇಕು, ಮಿಸ್ ಮಾಡದೆ ಬರ್ಬೇಕು ಆಯ್ತಾ? ಇಬ್ರು ಸ್ವಲ್ಪ ಹೊತ್ತು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಇನ್ನೊಂದು ಸ್ವಲ್ಪ ಹೊತ್ತು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಮತ್ತೆ ಬೇರೆ ದಿನ ಬರ್ತೀವಿ. ಈಗ ಬಾಯ್ ಹೇಳಿ ಚಿನ್ನಮ್ಮ. ಬಾಯ್ ಗಂಟಿಗೆ. ತುಂಬ ಗೂಗಲ್ ನೋಡಿ ನೋಡಿ ಅವ್ರ ಕನ್ಫ್ಯೂಷನ್ ಆಯ್ತಂತೆ. ಸ್ವಲ್ಪ ಡಾಕ್ಟರ್ ಕೇಳೋಣ ಅಂತ ಅಂದ್ಬಿಟ್ಟು ಡಾಕ್ಟರ್ ವಿನೀತಾ ಅಂತ ಹೇಳ್ಬಿಟ್ಟು ಗೈನಕಾಲಜಿಸ್ಟ್ನ ನೋಡಕ್ಕೆ ಬರ್ತಾ ಇದ್ದಾರೆ. ನಮಸ್ತೆ ಡಾಕ್ಟರ್. ಆ್ಯಕ್ಚುಲಿ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ವಿ. ಸೊ ಹೇಗೆ ಮುಂದುವರಬೇಕು ಅನ್ನೋದ್ರ ಬಗ್ಗೆ ಗೈಡೆನ್ಸ್ ಬೇಕಿತ್ತು, ಅದಕ್ಕೋಸ್ಕರ ಬಂದಿದ್ವಿ. ಓಕೆ, ವೆರಿ ಗುಡ್. ಒಂದು ನಿಮಗೆ ಕೆಲವು ಟೆಸ್ಟು ಮತ್ತು ನಿಮ್ಮದು ಎಕ್ಸಾಮಿನೇಷನ್ ಮಾಡಿ ಆಮೇಲೆ ತಿಳಿಸ್ತೀವಿ ನೆಕ್ಸ್ಟ್ ಏನು ಪ್ರಾಸೆಸ್ ಅಂತ. ಸೊ ನಿಮ್ಮದು ಟೆಸ್ಟಿಂಗ್ ಎಲ್ಲ ಮಾಡಿದ್ವಿ. ನಿಮಗೆ ಹೋದ ತಿಂಗಳು ನೀವು ಬಂದು ನನ್ನ ಹತ್ರ ಮೀಟ್ ಮಾಡಿದ್ರಲ್ಲ, ಸೊ ಆವಾಗ ನಿಮಗೆ ಕೆಲವು ಟೆಸ್ಟ್ಸು ಮತ್ತು ಬಿಡು ನನ್ನ ಮಗ ಅಲ್ಲಿದೆ, ನನ್ನ ಮಗ ಬಿಡಿ ನಮ್ಮಮ್ಮ. ಏನ್ ಮಾಡ್ತಿದ್ದೀಯ ಅಲ್ಲಿ ನೀವು? ಅಲ್ಲ, ನೀವಿಬ್ರು ಮಗು ಬೇಕು ಅಂತ ಬಂದ್ರೆ ನನ್ನನ್ನು ಬಿಟ್ಟು ಬಂದ್ಬಿಡೋದಾ? ಕೂತ್ಕೋ, ಅದೇನು ಹೇಳ್ತಾರೆ ನೋಡೋಣ. ಕೂತ್ಕೋ, ನಾನು ಡಾಕ್ಟರ್ ಹತ್ರ ಮಾತಾಡಬೇಕು, ಅದಕ್ಕೆ ಬಂದಿದ್ದೀನಿ. ನನ್ನ ಹತ್ರ ಅಂತೂ ನೀವು ಮಾತಾಡಲ್ಲ. ಇರೋ. ಒಳ್ಳೆ ಸುದ್ದಿ ಏನಂದ್ರೆ ಎಲ್ಲ ಚೆನ್ನಾಗಿದ್ದಾರೆ, ಏನು ತೊಂದರೆ ಇಲ್ಲ, ಏನು ಕಾಯಿಲೆ ಇಲ್ಲ, ಓ, ಆರಾಮಾಗಿದ್ದಾರೆ, ಹೆಲ್ದಿ ಆಗಿದ್ದಾರೆ. ನನ್ನ ಮಗನ ವಿಷಯ ಗೊತ್ತು ಡಾಕ್ಟ್ರೆ, ನನಗೆ ಒಳ್ಳೆ ಹುಡುಗ ಅದು. ಹೌದಾ? ಈಗ ನನ್ನ ಅಡ್ವೈಸ್ ಏನಂದ್ರೆ, ನೀವು ಇಷ್ಟು ಹೆಲ್ದಿ ಆಗಿರುವಾಗ ತಕ್ಷಣ ನಿಮಗೆ ಯಾವುದೇ ಥರದ ಟ್ರೀಟ್ಮೆಂಟ್ ಬೇಡ. ನೀವು ನ್ಯಾಚುರಲ್ ಆಗಿ ಒಂದು 6 ತಿಂಗಳು ಟ್ರೈ ಮಾಡಿ. ಇಷ್ಟೊಂದು ವರ್ಷ ನೀವು ಮದುವೆ ಆದ್ರೂ ನೀವು ಟ್ರೈ ಮಾಡಿದ್ದಿಲ್ಲ ಮಕ್ಕಳಿಗೋಸ್ಕರ. ಈಗ ಸೀರಿಯಸ್ ಆಗಿ ಟ್ರೈ ಮಾಡಿ. ಖಂಡಿತ 6-8 ತಿಂಗಳಲ್ಲಿ ನಿಮ್ಮ ಮಗು ಮೇಡಮ,
6 ತಿಂಗಳು ಅಂತೆಲ್ಲ ಹೇಳ್ಬಿಡಿ. ನಾನು ನನ್ನ ಗಂಡ ಮುಂದಿನ ತಿಂಗಳೇ ಈಗ ಮೊಮ್ಮಗು ಬೇಕು ಅಂತ ಹೇಳಿದ್ರೆ ನೀವು ಇನ್ನೂ 6 ತಿಂಗಳು ಅಂದರೆ ಈ ಗೊತ್ತಾಗೋದೇ ಇಲ್ಲ ಇವಕ್ಕೆ ಮೂದೇವಿಗಳಿಗೆ. ಎಷ್ಟು ಅವರಿಗೆ ಸ್ಟ್ರೆಸ್ ಕೊಡ್ತೀವಿ, ಎಷ್ಟು ಅವ್ರ ಮೇಲೆ ಫೋರ್ಸ್ ಮಾಡ್ತೀವಿ, ಅಷ್ಟೇ ಅವರಿಗೆ ಪ್ರೆಗ್ನೆನ್ಸಿ ಕಮ್ಮಿ ಆಗುತ್ತೆ ಚಾನ್ಸಸ್. ಸ್ಟ್ರೆಸ್ಸು ಗಿಸ್ಸು ಏನೂ ಇಲ್ಲ. ಆಯ್ತಲ್ಲ 5 ವರ್ಷ ಪ್ರಪಂಚ ಎಲ್ಲ ಸುತ್ತಾಡ್ಕೊಂಡು ಎಲ್ಲ ಮಜಾ ಮಾಡ್ಕೊಂಡಿದ್ದಾರೆ. ಮೊದಲೇ 2 ವರ್ಷಕ್ಕೆ ನಾನು ಹೇಳ್ದೆ, ನನ್ನ ಮಾತು ಕೇಳ್ತಾಳ ಸೊಸೆ, ಮಗ ನಮ್ಮವನು ಸೊಸೆ ನಮ್ಮವಳೆಲ್ಲ ಡಾಕ್ಟ್ರೇ, ಈ ಸತ್ಯ ನೀವು ತಿಳ್ಕೊಂಬಿಡಿ. 5 ವರ್ಷನೇ ಕಾಣ್ತಾರಲ್ಲ, 6 ತಿಂಗಳು ಇನ್ನೂ ಕೊಟ್ಬಿಡೋಣ. ಅದಾದ್ಮೇಲೆ ಏನೋ ಸರಿ ಇಲ್ಲ ಡಾಕ್ಟ್ರ್. 6 ತಿಂಗಳು ಮತ್ತೆ ನೀವಿಬ್ರು ಏನಾದ್ರು ಸ್ಮೋಕ್ ಡ್ರಿಂಕ್ ಮಾಡಿದ್ರೆ ಅದನ್ನು ನಿಲ್ಲಿಸ್ಬೇಕು. ಹೌದಾ? ಅದೆಲ್ಲ ಮಾಡ್ತಾರಾ? ಅಷ್ಟೇ ಅವರು ಮಾಡ್ತೀವಿ ಅಂತ ಇಲ್ವಾ? ಮಾಡಿದ್ರೆ ಅವೆಲ್ಲ ಮಾಡಲ್ಲ. ಅಲ್ಲ ನೀನ್ ಮಾಡಲ್ಲ ಅಂತ ಗೊತ್ತು, ಇವಳು ಗೊತ್ತಿಲ್ವಲ್ಲ ನಂಗೆ. ಮಾಡಲ್ಲ ಅದೇ ಇಬ್ರು ಏನಾದ್ರು ಮಾಡ್ತೀರಾ ಅಂದ್ರೆ ಅದನ್ನು ನಿಲ್ಲಿಸಿ. ಅದನ್ನ ಪ್ರೆಗ್ನೆನ್ಸಿ ಚಾನ್ಸಸ್ ತುಂಬಾ ಜಾಸ್ತಿ ಆಗುತ್ತೆ. ಆಮೇಲೆ ಹೆಲ್ದಿಯಾಗಿ ಊಟ ಮಾಡಿ, ಎಕ್ಸರ್ಸೈಸ್ ಮಾಡಿ, ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡಿ, ಫಿಟ್ ಆಗಿರಿ. ಆಗ ನಿಮಗೆ ವಾರಕ್ಕೆ ಒಂದು 3 ಸತಿ ಸೇರಿಕೊಂಡು ಟ್ರೈ ಮಾಡಿ. ಅವಾಗ ಖಂಡಿತ ನಿಮಗೆ 6 ತಿಂಗಳಲ್ಲಿ ಚಾನ್ಸಸ್ ಜಾಸ್ತಿ ಆಗುತ್ತೆ. ಯಾಕೆ ಅಂದ್ರೆ ನಿಮ್ಮ ತರ ಹೆಲ್ದಿ ಕಪಲ್ಸ್, ರೆಗ್ಯುಲರ್ ಆಗಿ ಟ್ರೈ ಮಾಡೋ ಕಪಲ್ಸ್ ನಾವು ನೋಡಿದ ಪ್ರಕಾರ 1 ವರ್ಷಕ್ಕೆ 80% ಜನ ಅವರಾಗೆ ಕನ್ಸೀವ್ ಆಗ್ತಾರೆ. ಅದೇ ಮದುವೆ ಆದ ಮೊದಲ ವರ್ಷಕ್ಕೆ ಯಾಕೆ ಆಗಲಿಲ್ಲ ಅಂತೀನಿ. 80% ಅಂತ ಇದ್ದೀರಲ್ಲ. ಅದು ಇವಾಗ ಹೋಗ್ಲಿ ಬಿಡಿ, ಈಗ ಏನಾಯ್ತು ಹೋಗ್ಲಿ ಬಿಡಿ. ಈಗ ಅವರು ಅರ್ಥ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಪ್ರೆಗ್ನೆನ್ಸಿ ಸೀರಿಯಸ್ ಆಗಿ ಟ್ರೈ ಮಾಡ್ತಾರೆ. ಖುಷಿಯಾಗಿ ಮಾಡ್ಕೊಂಡಿದ್ರೆ ಇವೆಲ್ಲ ಬೇಕಿತ್ತಾ? ನಿಮ್ಗೊಂದಷ್ಟು 1000 ರೂಪಾಯಿ ಕೊಡೋದು? ಟ್ರೈ ಮಾಡ್ತೀವಿ ಅಂತ ನೋಡೋಣ, ಅವ್ರು ಹೇಳಿದಾರಲ್ಲ ನೋಡೋಣ. ನೀವು ಏನು ಚಿಂತೆ ಮಾಡ್ತೀವಿ ಡಾಕ್ಟ್ರೆ, ಹೆಲ್ದಿಯಾಗಿ ಊಟ ಮಾಡಿ ಅಂದ್ರಲ್ಲ, ಹೇಳಿ ಅವಳಿಗೆ ಬರೀ ಸ್ವಿಗ್ಗಿ ಗಿಗ್ಗಿ ಆರ್ಡ್ರ್ ಮಾಡ್ತಾ ಇರ್ಬೇಡ ಅಂತ. ಮನೇಲಿ ಅಡುಗೆ ಮಾಡಕ್ಕೆ ಹೇಳಿ, ಬರೀ ಕೆಲಸ ಮಾಡ್ಕೊಂಡು ಸುತ್ತಾ. ಎಷ್ಟು ದಪ್ಪ ಆಗಿದ್ದಾರೆ ನೋಡಿ ನನ್ನ ಮಗ, ಹೆಂಗೆ ರಾಜ್ಕುಮಾರ್ ಅಂತಾರ ಇದ್ದ, ಈಗ ಗುಂಡು ಬರೀ ಸ್ವಿಗ್ಗಿ, ಬರೀ ಫ್ಯಾಟ್, ಬರೀ ಫಿಂಗರ್ ಫ್ರೈಸ್ ಅದೇನೋ. ಅವ್ರು ಹೇಳ್ತಾರೆ ಸ್ವಲ್ಪ ಆಚೆ ಕಡೆ ಕಮ್ಮಿ ಮಾಡಿ, ಮನೇಲಿ ಹೆಲ್ದಿ ಊಟ ಆದಷ್ಟು ತಿನ್ನಕ್ಕೆ ಟ್ರೈ ಮಾಡಿ. ಓಕೆನಾ? ಒಂದು 6 ತಿಂಗಳು ಸಿಗೋಣ. ಇಲ್ಲಾಂದ್ರೆ ನೀವು ಮತ್ತೇನು ವಿಷಯ ಪ್ರಕಾರ ಬೇಗ ನೀವು ಗುಡ್ ನ್ಯೂಸ್ ತಂದ್ರೆ ಅವಾಗ ಬೇಗ ಸಿಗೋಣ. ಡಾಕ್ಟ್ರಮ್ಮ ಅವಳಿಗೆ ಹೇಳಿ ಅದೇನೋ ಎಗ್ ಪ್ರೀಜು, ಸಾರ್ಗಾಟ್ ಮದರು ಅದೆಲ್ಲ ಬೇಕು. ಈಗೇನಾಗ್ತಾ ಇದೆ, ಮನೆಯಲ್ಲಿ ಅವ್ರ ಅತ್ತೆ ಆಗಲೇ ಬಂದು ಮಾತಾಡಿದ್ದಾರೆ. ಈಗ ಅವ್ರ ಮನೆಗೆ ಬರ್ತಾ ಇರೋದು ವರೀಡ್ ಹೌಸ್ ಆಫೀಸರ್ಸ್. ಸೊ ಇಬ್ಬರು ಹೌಸ್ ಆಫೀಸರ್ಸು ಬಂದಿದ್ದಾರೆ. ಅವ್ರ ಮನೆ ಸೀನು ಏನಾಗುತ್ತೆ ನೋಡೋಣ. ಎಲ್ರಿಗೂ ಗೊತ್ತಾಗಿದೆ ಇದುವರೆಗೂ ಇಂಥ ಸೊಸೆ ಇದ್ದಾಳೆ, ಮಕ್ಕಳಾಗಿಲ್ಲ ಅದಕ್ಕೆ ಅಂತ. ನೀನು ಚೆನ್ನಾಗಿದ್ಯಾ ಕಣೋ, ಇವಳ್ದೆ ಏನು ರೀ ಸುಬ್ಲಕ್ಷಮ್ಮ, ಯಾವಾಗಲೂ ಹೆಣ್ಮಕ್ಳನ್ನೇ ಟಾರ್ಗೆಟ್ ಮಾಡ್ತಾ ಇರ್ತೀರಲ್ರಿ, ನಿಮ್ಮ ಮಗ ಏನು ಕಮ್ಮಿನ? ಎಷ್ಟು ಚೆನ್ನಾಗಿ ಏನು ಗುಟ್ಟು ಗೊತ್ತಿಲ್ಲ. ಆಮೇಲೆ ತಿಳ್ಕೊಳ್ಳೋದು. ಅಲ್ಲ ಇಲ್ಲ ನಮಗೆ ಇವಾಗ ನಾವು ನೀವು ಜಗಳ ಆಡೋದು ಬೇಡ ಆಯ್ತಾ? ಮಕ್ಕಳು ನನಗೆ ಮೊಮ್ಮಗು ಬೇಕು, ನಮ್ಮ ತೋಟದ ಮಾವಿನ ಹಣ್ಣು ತಿನ್ಸ್ಬೇಕು, ನಾನು ನಮ್ಮ ಹಸುದೇ ಬೆಣ್ಣೆ ತಿನ್ನಿಸ್ಬೇಕು, ನಮ್ಮ ಕೆರೆಯಲ್ಲೇ ಈಜು ಕಳಿಸ್ಬೇಕು ಮಗು. ಅದಕ್ಕೆ ನಮ್ಮ ಹಳ್ಳೀಲಿ ನಮ್ಮ ಕಮಲ ಇದ್ಲಲ್ಲ, ನಿಮ್ಮನ್ನ ಮದುವೆ ಕರೆಯಕ್ಕೆ ಬಂದಿದ್ಲಲ್ಲ ಅವತ್ತು, ಅವಳ ಸೊಸೆಗೂ 3 ವರ್ಷ ಅಲ್ಲಾಡ್ಬಿಟ್ಲು, ಊರು ಕೆರೆಯಲ್ಲ. ಇಲ್ಲ ಅದೇ ಇವಾಗ ನಮ್ಮ ಡಾಕ್ಟ್ರ್ ಇದ್ದಾರೆ, ನಮ್ಮ ನಾಟಿ ವೈದ್ಯರು, ಕೆರೋಡೆ ವೈದ್ಯರು, ಅವ್ರ ಹತ್ರ ಕರ್ಕೊಂಡು ಹೋಗೋಣ ಇವರಿಬ್ಬರನ್ನು ಅಂತ. ಅವ್ರ ಹತ್ರ ಅದ್ರ ಮಕ್ಕಳಾಗುತ್ತಾ? ಆಗಿದೆಯಲ್ಲ ಕಮಲನ ಮಗಳಿಗೆ. ನಮ್ಮ ಊರಲ್ಲಿ ಓಡಾಡ್ತಾ ಇರೋ ಮಕ್ಕಳಿಗೆಲ್ಲ ಅವರೇ ಔಷಧಿ ಕೊಟ್ಟಿರೋದು. ನೀನು ಬರೀ ಪಟ್ಟಕ್ಕೆ ಹೋದಂಗೆ ಹಳ್ಳಿ ಅವ್ರನ್ನೆಲ್ಲ ದೂರ ಬೇಡ. ಎಷ್ಟು ಚೆನ್ನಾಗಿದೆ ಅವ್ರ ಕೈಗುಣ, ಎಷ್ಟು ಜನಕ್ಕೆ ಮಕ್ಕಳಾಗಿದೆ ಅವ್ರು ನೋಡಿ. ಅಲ್ಲ ಅತ್ತೆ, ಡಾಕ್ಟರ್ 6 ತಿಂಗಳು ಟ್ರೈ ಮಾಡು ಅಂತ ಹೇಳಿ. ಆಯ್ತಲ್ಲ 6 ತಿಂಗಳು ಏನೇನು ಟ್ರೈ ಮಾಡಿದ್ರಿ? ಅಮ್ಮ ಅದೇನು ಡೆಲಿವರಿ ನಂಗೆ ಆಗಿದ ತಕ್ಷಣ ಬಂದ್ಬಿಡಕ್ಕೆ? ಅದೇನೋ ನಂಗೆ ಗೊತ್ತಿಲ್ಲ. 6 ತಿಂಗಳು ಏನು ಕಾಣಿಸ್ತಾ ಇಲ್ಲ. ಇವಾಗ ದಯವಿಟ್ಟು ನಡೀರಿ ವೈದ್ಯರ ಹತ್ರ. ಅಲ್ಲ ಅಮ್ಮ, ಇನ್ನೊಂದು 2 ತಿಂಗಳು ನೋಡೋಣ. ಬೇಡ, ಇನ್ನು 2 ತಿಂಗಳಕ್ಕಾದ್ರೆ ನಾಯಿ ತಂದು ಇಟ್ಕೊಂಡ್ಬಿಡ್ತೀರಾ, ಮಕ್ಕಳೇ ಬೇಡ ಅಂತ. ಅದು ಒಳ್ಳೇದಲ್ಲ, ಅದಕ್ಕೂ ಮಾವಿನ ಹಣ್ಣು ತಿನ್ಸ್ಬೋದು. ಇಲ್ಲ ಒಳ್ಳೆ ಮಗ, ಆಯಿತು, ಇದೊಂದ್ಸಲಿ ಪರವಾಗಿಲ್ಲ, ಹೋಗ್ಬಿಡೋಣ ವೈದ್ಯರ ಹತ್ರ. ಮೊಮ್ಮಗು ಬೇಕು ನನಗೆ. ಸರಿ ಅತ್ತೆ, ಆಯ್ತು, ಹೋಗ್ಬಿಟ್ಟು ಬರ್ತೀವಿ. ನಾವು ಸುಬ್ಲಕ್ಷ್ಮಮ್ಮ ಮಗ ಸೊಸೆ ನೋಡಿ ಅಂತ ಕಳಿಸಿದ್ರು. ಯಾರು? ಸುಬ್ಲಕ್ಷ್ಮನ? ಓಹೋಹೋ, ನಿಮ್ಮಂಥವರೆಲ್ಲ ಇಲ್ಲಿ ಬಂದ್ಬಿಟ್ಟಿದ್ದೀರಲ್ಲ ಅಂತ ನೋಡ್ತಾ ಇದ್ದೆ. ಕೂತ್ಕೊಳ್ಳಿ.
ಏನಾಗ್ತಾ ಇದೆ? ಏನು ಆಗ್ತಾ ಇಲ್ಲ ಅಂತ ಅಲ್ವೇ? ಶನಿ ಕಾಟ, ಅತ್ತೆ ಕಾಟ, ಶನಿ ಕಾಟ ಅಂದೆ ಇಬ್ರಿಗೂ. ಶನಿ ಕಾಟ, ಅತ್ತೆ ಕಾಟ, ಅತ್ತೆ ಕಾಟ ಎಲ್ಲನೂ ಕೂಡ ನಡೀತಾ ಇದೆ ಅಂತ ಮುಖ ನೋಡಿದ್ರೇ ಗೊತ್ತಾಗತ್ತೆ. ಬರ್ದಿಟ್ಬಿಟ್ಟಿದೆ ಮುಖದ ಮೇಲೆ ಶನಿ ಕಾಟ ಅಂತ. ಏನು ಬೇಕಾಗಿತ್ತು ಇವಾಗ? ಏನಿಲ್ಲ ಡಾಕ್ಟ್ರೆ, ಅಮ್ಮ ಏನೋ ಔಷಧಿ. ನಾನು ಡಾಕ್ಟ್ರ್ ಅಲ್ಲ. ಹಾಂ, ಹಂಗೆ ಹೇಳಿದ್ರು, ಅದಕ್ಕೆ ಬೇಕಾದಷ್ಟು ಜನಕ್ಕೆ ಔಷಧಿ ಕೊಟ್ಟಿದ್ದೀವಿ. ಏನು ಮಾಡದೇ ಇದ್ರೂ ಮಕ್ಕಳಾಗಿದೆ. ಹಾಂ, ಏನು ವೀರ್ಯದಲ್ಲಿರಲಿ ಅಂಡಾಣುನಲ್ಲಿರಲಿ ಏನು ಇಲ್ಲದೆ ಇರಲಿ ಮಕ್ಕಳಾಗಿದೆ ಆ ದೇವಿ ಕೃಪೆಯಿಂದ. ಅಯ್ಯೋ ಯಾಕಮ್ಮ ಊರೆಲ್ಲ ಮಕ್ಕಳಾಗಿಲ್ವಾ? ನಿಮ್ಮ ಅಮ್ಮನ ಕೇಳು, ಸುಬ್ಲಕ್ಷ್ಮನ್ನ, ಎಷ್ಟು ಜನಕ್ಕಾಗಿದೆ ಅಂತಂತಂದ್ಬಿಟ್ಟು. ಊರವ್ರಿಗೆಲ್ಲ ಮಕ್ಕಳಾಗುವಾಗ ನಿಮ್ಮಂಥವರೆಲ್ಲ ಬರಲ್ವಲ್ಲ. ನಿಮಗೆಲ್ಲ ನಾಟಿ ವೈದ್ಯ ಅಂತಂತಂದರೆ ಏನೋ ನಾಟಿ ಕೋಳಿ ಥರ ಅಂತ ಅಂದ್ಕೊಂಬಿಟ್ಟಿದ್ದೀನ ನಮ್ಮನ್ನು. ಅದೇನು ಹೇಳ್ತಿರೋ ಎಲ್ಲನೂ ಕೂಡ ಅರ್ಧಂಬರ್ಧ. IT ಅಂತಂತಂದರೆ IT ನಲ್ಲಿ ತಾನೇ ನೀವಿರೋದು. IT ಪೈಟಿ ಎಲ್ಲನೂ ಕೂಡ ಕಟ್ಟಿಡಿ. ಸರಿ, ಈಗ ಇದೊಂದು ಲೇಹ್ಯ. ಹೌದು, ಲೇಹ್ಯ ಅದೊಂದು ಔಷಧಿ. ಅದನ್ನು ಪ್ರತಿ ಹುಣ್ಣಿಮೆ ನೀವು ಸರಿಯಾಗಿ ಒಬ್ರಿಗೊಬ್ರಿಗೆ ಒಂದೊಂದು ಚಮಚ ತಿನ್ನಿಸ್ಬೇಕು. ನೀನು ಅವನಿಗೆ, ಇವಳು ನಿನಗೆ ತಿನ್ನಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ, ಕೇಳ್ಕೊಳ್ಳಿ ಮೊದಲು. ಆಮೇಲೆ ಅವತ್ತು ನುಗ್ಗೆಕಾಯಿ, ನುಗ್ಗೆಕಾಯಿ ಸೂಪ್ ಕುಡಿದು ಮಲ್ಕೊಳ್ಳಿ, ಆಯಿತಾ? ಮಾರನೇ ದಿವಸದಷ್ಟೊತ್ತಿಗೆ ಪ್ರೆಗ್ನೆನ್ಸಿನೇ ಆಗೋಗಿರುತ್ತೆ. ನೋಡಿ, ಈ ಲೇಹ್ಯಕ್ಕೆ ಅಷ್ಟೊಂದು ಶಕ್ತಿ, ಗೊತ್ತಾಯ್ತಾ? ನೀವು ಇದನ್ನು ಅರ್ಥ ಮಾಡಿಕೊಂಡು ಹುಣ್ಣಿಮೆ ದಿವಸ ಇಬ್ಬರು ಒಬ್ರಿಗೊಬ್ರಿಗೆ ತಿನ್ನಿಸಿ ನುಗ್ಗೆಕಾಯಿ ಸೂಪ್ ಕುಡಿದು ತಣ್ಣೀರಿನಲ್ಲಿ ಸ್ನಾನ ಮಾಡಿ ಆಮೇಲೆ ಮಲ್ಕೊಳ್ಳಿ. ಹರಟೆಗಳು ನೀವು, ಆದ್ರಿಂದನೇ ಮಕ್ಕಳಾಗ್ತಾ ಇಲ್ಲ ಅಷ್ಟೇ. ಹಾಂ, ಹೇಳ್ದಂಗೆ ಕೇಳಿ. ಸುಬ್ಲಕ್ಷ್ಮನವರು ನನಗೆ ಫೋನ್ ಮಾಡ್ತಾರೆ, ನಾನು ಹೇಳಿ ಕಳಿಸಿದ್ದೀನಿ ಅಂತ ಹೇಳಿ, ಆಮೇಲೆಲ್ಲ ಸರಿ ಹೋಗುತ್ತೆ. ಅರ್ಥವಾಯ್ತೆ? ಹಾಂ, ಆಯಿತಾ? ಇದನ್ನು ಜೋಪಾನವಾಗಿ ಇಟ್ಕೊಂಡು 6 ಹುಣ್ಣಿಮೆ ಹೀಗೆ ಮಾಡಿದ್ರೆ 7ನೇ ಹುಣ್ಣಿಮೆಗೆ ನನಗೆ ಸೀರೆ ಕುಬ್ಸ ಇದೆಲ್ಲ ತೊಗೊಂಬನ್ನಿ. ಅರ್ಥ ಆಯ್ತಾ? ತಗೊಳ್ಳಿ, ಬಲಗೈನಲ್ಲಿ ಕೊಡೋಣ. ಓಂ ಮಹಾಕಾಳಿ ಅಯ್ಯೋ, ನೀವು ಈ ಕಪಿ ಮುಂಡೆಗಳ ಜೊತೆ ನಾವು ಬೇರೆ ಮಾತಾಡೋದು. ಹೇಳಿದ್ದೀವಲ್ಲ, ಅದರದ್ದು ಮಹಿಮೆ ನಿಮಗೆ ಗೊತ್ತಿಲ್ಲ. ಸುಮ್ಮನೆ ನೀವು ತೊಗೊಂಡು ಹೋಗಿ ಹುಣ್ಣಿಮೆ ದಿವಸ ಒಬ್ರಿಗೊಬ್ರಿಗೆ ತಿನ್ನಿಸಿ ನುಗ್ಗೆಕಾಯಿ ಸೂಪ್ ಕುಡಿದು ತಣ್ಣೀರನ್ನ ಸ್ನಾನ ಮಾಡಿ ಮಲ್ಕೊಳ್ಳಿ, ಪ್ರೆಗ್ನೆನ್ಸಿ ಆಗತ್ತೆ. ಹೊರಡ್ಬೋದು ನೀವು. Aditi and Varun will visit our annual fertility center. Actually, over 2 years in the time, I'm going to come to that. Aditi, madam, slowly, reports are over. Ayappa fertility center from India. We have all advanced technology. You gain problem with the loan for you. I'm in the kitchen. ಆಮೇಲೆ ಡಾಕ್ಟರ್ ಎಲ್ಲ ಹೇಳ್ತಾರೆ, ತುಂಬ ಏಜ್ ಆಗೋಗಿದೆ, 34 years ಆಗಿದೆ, ಮಕ್ಕಳಾಗಲ್ಲ ಅಂತ ಹೇಳ್ತಾರೆ. ಖಂಡಿತ ನಾರ್ಮಲ್ ಅಂದರೆ 20 to 30
35 years is ideal time to conceive. But ನೋಡೋಣ, ನಿಮ್ದು 34 years ಆಗಿದ್ರೆ ಟೆಸ್ಟ್ ಮಾಡಿ ನಿಮ್ದು ಏಜ್ ಏನಿದೆ ಅದೆಲ್ಲ ನೋಡೋಣ. ಬಟ್ ರಿಮೆಂಬರ್ ದಟ್ ಯೂಟ್ರಸ್ ಅಲ್ಲಿ ನೀವು ಎಕ್ಸ್ಪೈರಿ ಅನ್ಸ್ಕೊಂಡ್ಬಿಡಿ. ಸ್ಟಾರ್ಟ್ ಅಲಾರ್ಮ್ ಕ್ಲಾಕ್, ಅಲಾರ್ಮ್ ಓದಿದಷ್ಟೇ ಎಚ್ಚರಿಕೊಂಡು ಏನಿಲ್ಲ. ಅವಾಗ ಇದು ರಿಪೋರ್ಟ್ಸ್ ನೋಡ್ಕೊಂಡು ಆಮೇಲೆ ನೋಡೋದಿಲ್ಲ. ಏನೊಂದು ಡೌಟ್, ನಮ್ಮ ಅಮ್ಮ ನನಗೆ ಏನು ಮಾಡಿಸ್ಕೋಬೇಡ ಅಂತೆಲ್ಲ ಹೇಳಿ ಕಳಿಸಿದ್ರು. ಬಟ್ ನನಗೆ ಮಾಡಿಸ್ಕೋಬೇಕು ಅಂತ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಖಂಡಿತ ಮಾಡಿಸ್ಬೇಕು ನೀವು. ಬಿಕಾಸ್ ಪ್ರೆಗ್ನೆನ್ಸಿ ಆಗೋಕ್ಕೆ 50% ಗಂಡಸರೇ ಕಾರಣ. ಅಂದರೆ ನಾವು ಇವಾಗ ಇನ್ಫರ್ಟಿಲಿಟಿ ಇಶ್ಯೂಸ್ ಎಲ್ಲ ನೋಡಿದಾಗ 30 to 40% ಗಂಡಸರಿಂದನೇ ಪ್ರಾಬ್ಲಮ್ ಇರುತ್ತೆ. ಅದಕ್ಕೋಸ್ಕರ ನೀವು ಖಂಡಿತ ಟೆಸ್ಟ್ ಮಾಡ್ಕೊಳ್ಳೇಬೇಕು. ನಿಮ್ಮದು ಏಜ್ ಅಡ್ವಾನ್ಸ್ ಆಗ್ತಾ ನಿಮ್ಮದು ಪ್ಯಾರಾಮೀಟರ್ಸ್ ಎಲ್ಲನೂ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಸೊ ನೀವು ಅದ್ರಲ್ಲಿ ಏನೋ ಪ್ರಾಬ್ಲಮ್ ಇದೆಯಾ ಅಂತ ನೋಡೋಕ್ಕೋಸ್ಕರ ನೀವು ಟೆಸ್ಟ್ ಮಾಡ್ಕೊಳ್ಳೇಬೇಕು. ಹೌದಾ? ಸರಿ ಡಾಕ್ಟರ್, ಟೆಸ್ಟ್ ಮಾಡಿಸ್ಕೊಂಡು ವಾಪಸ್ ಬರ್ತೀವಿ. ಖಂಡಿತ. ಓಕೆ. Timeline of 3 months. They'll come back to Dr. Vinita to show the reports. ಹೇಳಿದ್ದು ಟ್ರೀಟ್ಮೆಂಟ್ ಎಲ್ಲ ಮಾಡಿಸ್ಕೊಂಡು ರಿಪೋರ್ಟ್ಸ್ 2 ತಿಂಗಳಾದ್ಮೇಲೆ ರಿಪೋರ್ಟ್ಸ್ ತಗೊಂಡ್ಬನ್ನಿ ಅಂತಂದ್ರಿ. ವೆರಿ ನೈಸ್. ಓ, ಸ್ಕ್ಯಾನ್ ರಿಪೋರ್ಟ್, ಬ್ಲಡ್ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇದೆ. ಅಂಡ್ ಇಬ್ಬರಿಂದ 3 ಜನ ಆಗ್ತಾ ಇದ್ದೀರಾ ನೀವು. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಯು ಮೇಡ್ ಆರ್ ಡೇ. ಯಾ, ನೌ ಇಟ್ಸ್ ಟೈಮ್ ಟು ವಾಚ್ ಬೇಬಿ ರೀಲ್ಸ್. ಥ್ಯಾಂಕ್ಸ್ ಡಾಕ್ಟ್ರೆ. ಫೈನಲಿ ಯು ಸೋ ಮಚ್. ವಿ ಆರ್ ಆಲ್ವೇಸ್ ಆಲ್ವೇಸ್ ವರ್ಷದಿಂದ ಟ್ರೈ ಮಾಡ್ತಾ ಇದ್ವಿ, ನಿಮ್ಮಿಂದ ಆಯ್ತು. ತುಂಬಾ ಥ್ಯಾಂಕ್ ಯು. ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್. ಥ್ಯಾಂಕ್ ಯು so much, doctor. Thank you. Now is the time for beneficiary speak. I now request Mrs. Udayashri, who has been with us, to please come and talk few sentences about what she experienced with us. Please come. ಇದು ದೇವಸ್ಥಾನ ಅಂತಲೇ ಹೇಳ್ಬೋದು, ನಾವಿಲ್ಲಿಗೆ ಭಕ್ತರು ಅಂತಲೇ ಹೇಳ್ಬೋದು. ಹಾಸ್ಪಿಟಲ್ ಅಥವಾ ಪೇಷಂಟ್ ಅಂತ ಹೇಳೋ ಹಾಗೆ ಇಲ್ಲ. ಈಗ ಡಾಕ್ಟರ್ ಲತಾ ಅವ್ರು ಹೇಗೆ ಮೆನ್ಷನ್ ಮಾಡಿದ್ರು, ಹೇಮಾ ಅವರು ಅವ್ರಿಗೆ ಪೇಷಂಟ್ ಅಲ್ಲ, ಶಿ ಈಸ್ ಮೋರ್ ಲೈಕ್ ಫ್ಯಾಮಿಲಿ ಅಂತ. ದಟ್ಸ್ ಹೌ ವಿ ಆರ್ ಟ್ರೀಟೆಡ್ ಹಿಯರ್. ನಾನಿಲ್ಲಿ ಆರ್ಯಾಂಬ ಫರ್ಟಿಲಿಟಿ ಸೆಂಟರಲ್ಲಿ ಟ್ರೀಟ್ಮೆಂಟ್ ತೊಗೊಂಡು, ಟ್ರೀಟ್ಮೆಂಟ್ ಅನ್ನೋದಕ್ಕಿಂತ ಅಸಿಸ್ಟೆನ್ಸ್, ಹೆಲ್ಪ್. ಸೊ ಏನೇ ಚಾಲೆಂಜಸ್ ಇದ್ದರೂ ಅದನ್ನು ಪ್ರಾಂಪ್ಟಾಗಿ ಡಯಾಗ್ನೈಸ್ ಮಾಡಿ ಅದಕ್ಕೆ ಅವಶ್ಯಕತೆ ಇರೋ ಅಷ್ಟು ಮಾತ್ರ ನಮಗೆ ಸಜೆಸ್ಟ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟು ನಮಗೆ ಅಂದರೆ ಈ ಒಂದು ಲಕ್, ಈ ಥರ ಆಪರ್ಚುನಿಟಿ, ಈ ಥರ ಮಕ್ಕಳನ್ನ ಪಡ್ಕೊಳ್ಳೋದಕ್ಕೆ ಮಾಡಿದ್ದಾರೆ. ನಾಟ್ ಓನ್ಲಿ ದ ಡಾಕ್ಟರ್ಸ್ ಬಟ್ ಈವನ್ ದ ಸ್ಟಾಫ್ ಹಿಯರ್, ರೈಟ್ ಫ್ರಮ್ ದ ಪ್ರೊಫೆಷನಲ್ಸ್, ನರ್ಸಸ್ ಆ್ಯಂಡ್ ಹೌಸ್ ಕೀಪಿಂಗಿಂದ ಹಿಡಿದು ಪ್ರತಿಯೊಬ್ಬರೂ ದೇ ಆರ್ ವೆರಿ ಸಪೋರ್ಟಿವ್. ಇಲ್ಲಿಗೆ ಬಂದರೆ ತವ್ರ ಮನೆಗೆ ಬಂದಂಗೆ ಅನಿಸುತ್ತೆ. ಪ್ರತಿಯೊಬ್ಬರು ನಮ್ಮನ್ನ ದೇ ವಿಲ್ ಮೇಕ್ ಅಸ್ ಫೀಲ್ ಕಂಫರ್ಟಬಲ್. ಎಸ್ಪೆಷಲಿ ಫರ್ಟಿಲಿಟಿ ಇಶ್ಯೂಸ್ ಅಂದರೆ ತುಂಬ ಸಂಕೋಚ ಇರುತ್ತೆ, ತುಂಬ ಮುಜುಗರ ಇರುತ್ತೆ. ಬಟ್ ದೇ ಮೇಕ್ ಶ್ಯೂರ್ ದಟ್ ವಿ ಆರ್ ವೆರಿ ಕಂಫರ್ಟಬಲ್. ಸೊ ಪ್ರತಿಯೊಬ್ಬರೂ ಈ ಜರ್ನಿನಲ್ಲಿ ಸಪೋರ್ಟಿವ್ ಆಗಿರ್ತಾರೆ. ಈಗ ನಾವು ಇಲ್ಲಿ ಬಂದಿದ್ದೀವಿ ಅಂದರೆ ನಾಟ್ ಲೈಕ್ ಪೇಷಂಟ್ಸ್ ಬಟ್ ಮೋರ್ ಲೈಕ್ ಫ್ಯಾಮಿಲಿ. ಎಲ್ಲಿ ಕಂಡ್ರೂ ಮಾತಾಡಿಸೋದು, ಮಕ್ಕಳನ್ನ ಅವ್ರ ಸ್ವಂತ ಅನ್ನೋ ರೀತಿ ಟ್ರೀಟ್ ಮಾಡ್ತಾರೆ. ಸೊ ದಯವಿಟ್ಟು ಇಲ್ಲಿ ಅಂದರೆ ಬೇರೆ ಪೇಷಂಟ್ಸ್ ಯಾರೆಲ್ಲಿ ಅವೈಲ್ ಮಾಡಿದಾರೋ ಸರ್ವಿಸಸ್ ಅವ್ರಿಗೆ ಹೇಳೋ ಹಾಗೆ ಇಲ್ಲ. ಬಿಕಾಸ್ ನಮ್ಮದೆಲ್ಲ ಇಮೋಷನ್ಸ್ ಆ್ಯಂಡ್ ಫೀಲಿಂಗ್ಸ್ ಆರ್ ದ ಸೇಮ್. ಬಟ್ ಯಾರಿಲ್ಲಿ ಟ್ರೀಟ್ಮೆಂಟ್ ತೊಗೊಳೋದಕ್ಕೆ ನೋಡ್ತಾ ಇದ್ದೀರೋ, ಯು ಆರ್ ಇನ್ ದ ಬೆಸ್ಟ್ ಹ್ಯಾಂಡ್ಸ್ ದಟ್ ಐ ಕ್ಯಾನ್ ಸೇ. ಆ್ಯಂಡ್ ಇಲ್ಲಿ ನಾಟ್ ಓನ್ಲಿ ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್ ಅಂತಲ್ಲ, ದೇವ್ರ ಕೃಪೆನೂ ಇದೆ. ಬಿಕಾಸ್ ಇಟ್ ಈಸ್ ಇನ್ ದಿ ಕ್ಯಾಂಪಸ್ ಆಫ್ ದಿ ಶಂಕರ್ ಮಠ್. ದೇವರ ಆಶೀರ್ವಾದ ಖಂಡಿತವಾಗ್ಲೂ ಇದೆ. ಆ್ಯಂಡ್ ಆಲ್ ದಿ ಡಾಕ್ಟರ್ಸ್ ಆರ್ ನಥಿಂಗ್ ಲೆಸ್ ದೆನ್ ಗಾಡೆಸ್ ಶಾರದಾಂಬೆ. ದಯವಿಟ್ಟು ದೇವ್ರ ಮೇಲೆ ನಂಬಿಕೆ ಇಟ್ಟು, ಡಾಕ್ಟರ್ಸ್ ಮೇಲೆ ನಂಬಿಕೆ ಇಟ್ಟು ಇಲ್ಲಿಗೆ ಬನ್ನಿ. ಏನೇ ಇದ್ರೂ ಹಾನೆಸ್ಟಾಗಿ ಡಾಕ್ಟರ್ಸ್ ಹತ್ರ ಡಿಸ್ಕಸ್ ಮಾಡಿ, ಏನು ಹೆಸಿಟೇಷನ್ ಇಲ್ಲದೆ ದಯವಿಟ್ಟು ಇವ್ರನ್ನ ಅಪ್ರೋಚ್ ಮಾಡಿ. ಪಾಸಿಟಿವ್ ಆಗಿರಿ, ಅಂದ್ಕೊಂಡಿದ್ದೆಲ್ಲ ಖಂಡಿತವಾಗ್ಲೂ ಆಗತ್ತೆ. ಸೊ ಅದು ಸೂನರ್ ಆರ್ ಲೇಟರ್ ರಿಸಲ್ಟ್ಸ್ ಸಿಕ್ಕೇ ಸಿಗತ್ತೆ. ನಮ್ಮದಂತೂ ಸಕ್ಸಸ್ ಸ್ಟೋರಿ. ಐ ಹೋಪ್ ಇಲ್ಲಿ ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ. ಥ್ಯಾಂಕ್ ಯು ಸೋ ಮಚ್. Now I call upon Dr. Lata Venkatram for President's address, please. ಎಲ್ರಿಗೂ ಇನ್ನೊಮ್ಮೆ ನಮಸ್ಕಾರ. ಏನೋ ಪ್ರೆಸಿಡೆನ್ಷಿಯಲ್ ಅಡ್ರೆಸ್ ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ, ಆದ್ದರಿಂದ ನಾನು ತುಂಬ ಗಂಭೀರವಾಗಿ ಮಾತಾಡಬೇಕು ಅಂತ ಅಂದ್ಕೊಳ್ತೀನಿ. ಈ ಆರ್ಯಾಂಬ ಅಂತನೋ ಒಂದು ಆಬ್ಸ್ಟೆಟ್ರಿಕ್ಸ್ ಆ್ಯಂಡ್ ಗೈನಕಾಲಜಿ
ರಿಸರ್ಚ್ ಆ್ಯಂಡ್ ಎಕ್ಸಲೆನ್ಸ್ ಅಂತಂತ ಗುರುಗಳು ಆಶೀರ್ವಾದ ಮಾಡಿ ಕೊಟ್ಟಿರುವ ಒಂದು ಸಂಸ್ಥೆ ಅನೇಕ ಜನರಿಗೆ ಉಪಯೋಗವಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ. ಈ IVF ಅಂತನ್ನೋದು ನಾವು ಕೃತಕವಾಗಿ ಒಂದು ಎಗ್ಗನ್ನು, ನಮಗೆ ಮನಸ್ಸಿಗೆ ಬಂದಿದ್ದ ಎಗ್ಗನ್ನು, ನಮಗೆ ಮನಸ್ಸಿಗೆ ಬಂದಿದ್ದ ಸ್ಪರ್ಮನ್ನು ತೆಗೆದು ನಾವು ಫರ್ಟಿಲೈಸ್ ಮಾಡೋಕ್ಕೆ ನೋಡ್ತೀವಿ. ಪ್ರಕೃತಿ ಸಹಜವಾಗಿ ಏನಾಗಬೇಕಾಗಿದೆಯೋ ಕ್ರಿಯೆ, ಮಿಲಿಯನ್ಸ್ ಆಫ್ ಸ್ಪರ್ಮ್ಸ್ ಇರುತ್ತೆ. 1 ml ಆಫ್ ಎಜಾಕ್ಯುಲೇಟ್ನಲ್ಲಿ 150 ಮಿಲಿಯನ್ವರೆಗೂ ಸ್ಪರ್ಮ್ಸ್ ಇರೋವಂಥದ್ದಿದೆ. 15ರಿಂದ 150 ಮಿಲಿಯನ್ ಸ್ಪರ್ಮ್ಸು ಇಸ್ ದ ನಾರ್ಮಲ್ ಕೌಂಟ್ ಅಂತ ಹೇಳ್ತೀವಿ. ಅಷ್ಟೊಂದು ಸ್ಪರ್ಮ್ಸ್ ಇರೋದನ್ನು ಪ್ರಕೃತಿ ಯಾವ ಸ್ಪರ್ಮು ಯಾವ ಎಗ್ಗನ್ನು ಫರ್ಟಿಲೈಸ್ ಮಾಡಬೇಕು ಅಂತ ಡಿಸೈಡ್ ಮಾಡುತ್ತೆ. ಆದರೆ ಇಲ್ಲಿ ನಮ್ಮ ಲ್ಯಾಬ್ನಲ್ಲಿ ನಾವು ಒಂದು ಸ್ಪರ್ಮನ್ನು ಯಾವುದೋ ನಮಗೆ ಚೆನ್ನಾಗಿದು ಓಡಾಡ್ತಾ ಇದೆ, ಸರಿಯಾಗಿ ಕಾಣಿಸ್ತಾ ಇದೆ ಅನ್ನೋ ಸ್ಪರ್ಮನ್ನು ತೆಗೆದು ನಾವು ಎಗ್ ಜೊತೆ ಹಾಕಿ ಒಂದು ಜೀವಸ್ಫುರಣ ಮಾಡೋದಕ್ಕೆ ನೋಡ್ತೀವಿ. ಇಂತಹ ಒಂದು ಕ್ರಿಯೆ ಇಟ್ಸ್ ಎ ವೆರಿ ವೆರಿ ಬಿಗ್ ಪ್ರಿವಿಲೇಜ್ ಅಂತಲೇ ಹೇಳ್ತೀನಿ. ಅದನ್ನು ನ್ಯಾಯವಾಗಿ ಧರ್ಮವಾಗಿ ಮಾಡುವಂಥ ರೀತಿಯಲ್ಲಿ ನಾವು ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ. ಅದಕ್ಕೆ ಎಲ್ಲದಕ್ಕೂ ಕೂಡ ನಾವು ಗೌರವವಾಗಿ ಅದನ್ನು ನೋಡಿ, ಯಾರಿಗೆ ಈ ಪ್ರೊಸೀಜರ್ ಬೇಕಾಗಿದೆಯೋ, ಅಂದರೆ ಪ್ರಕೃತಿಗೆ ಮೀರಿದ ಪ್ರೊಸೀಜರ್ ಇದು ಬೇಕಾಗಿದೆಯೋ ಅಂಥವ್ರಿಗೆ ಮಾತ್ರ ನಾವು ಮಾಡಬೇಕಾಗಿರೋದು. ಅದಕ್ಕೆ ವಿ ಆರ್ ವೆರಿ ಸ್ಟ್ರಿಕ್ಟ್ ಇನ್ ದ ಸೆಲೆಕ್ಷನ್ ಕ್ರೈಟೀರಿಯಾ. ಹಾಗಾಗಿ ನಿಮಗೆ IVFಗೆ ಅಂತ ಬಂದರೆ IVF ಬೇಕಿಲ್ಲ ಅಂತ ಹೇಳಿದ್ರೆ ಡಿಸಪಾಯಿಂಟ್ ಆಗಬೇಡಿ. ಓಕೆ, ಬೇಗ ಏನೋ ತ್ವರಿತವಾಗಿ ನಮಗೆ ಫಲಿತಾಂಶ ಬರಬೇಕು ಅಂತಂತಂದರೆ ಹಾಗಾಗಲ್ಲ. ಜೀವಸ್ಫುರಣ ಅಂತನ್ನೋದು ನಮ್ಮ ಕೈನಲ್ಲಿ ಇರೋಲ್ಲ. ಅದು ಎಗ್ಗು ಸ್ಪರ್ಮು ಒಟ್ಟಿಗೆ ಹಾಕಿದ್ರೂ ಕೂಡ ಜೀವಸ್ಫುರಣ ಆಗೋದು ಪ್ರಕೃತಿಯ ನಿಯಮದ ಪ್ರಕಾರ ಅಥವಾ ಭಗವಂತನ ಇಚ್ಛೆಯ ಪ್ರಕಾರ ಅಂತ ಅನ್ನೋದನ್ನು ಖಂಡಿತವಾಗ್ಲೂ ತಿಳ್ಕೊಳ್ಳಿ. ಅದನ್ನು ಪ್ರಾರ್ಥನೆಯೊಂದಿಗೆ ಮಾಡಬೇಕಾಗಿರುವಂತಹ ಒಂದು ಕೆಲಸ ಅಂತಂದು ಅಷ್ಟು ಅದು ಒಂದು ಶ್ರದ್ಧಾಭಕ್ತಿಗಳಿಂದ ಮಾಡುವಂತಹ ಒಂದು ಪ್ರೊಸೀಜರ್ ಅಂತಲೇ ಹೇಳ್ತೀನಿ ನಾನು, ಒಂದು ಜೀವಸ್ಫುರಣ ಕಾರ್ಯ ಅಂತ. ಸೊ ಹಾಗಾಗಿ ವಿ ಆರ್ ವೆರಿ ಸ್ಟ್ರಿಕ್ಟ್ ಅಬೌಟ್ ಸೆಲೆಕ್ಷನ್ ಕ್ರೈಟೀರಿಯಾ. ಆಮೇಲೆ ಇದರಲ್ಲಿ ನ್ಯಾಯ, ನೀತಿ, ಧರ್ಮ ಎಲ್ಲ ಸೇರಿಕೊಂಡಿರೋದ್ರಿಂದ ನಾವು ಅದನ್ನು ಆನೆಸ್ಟಾಗಿ ಟ್ರಾನ್ಸ್ಪರೆಂಟಾಗಿ ಮಾಡಬೇಕಾಗಿರೋದು ಕರ್ತವ್ಯ. ಆಮೇಲೆ ಸಿಕ್ಕಾಪಟ್ಟೆ ಖರ್ಚು ಮಾಡಿಸೋದು, ಆಮೇಲೆ ನಿಮಗೆ ವರ್ಕ್ ಆಗಲಿಲ್ಲ ಅಂತ ಅನ್ನೋದು, ಏನೋ ಒಂದು ಹೇಳೋದು, ಅದೆಲ್ಲ ಮಾಡಬಾರ್ದಂಥ ಕೆಲಸಗಳು. ಅದರಿಂದ ನೀವು ಯಾರು ನಮ್ಮನ್ನು ನಂಬಿ ಬಂದಿದ್ದೀರೋ ಅವರಿಗೆ ಎಥಿಕಲ್ ಎವಿಡೆನ್ಸ್ ಬೇಸ್ಡ್ ಕೇರ್ ಏನು ಕೊಡಬೇಕು, ಸಿಂಪಥೆಟಿಕ್ ಕೇರ್ ವಿತ್ ಡೆಡಿಕೇಶನ್ ಏನು ಕೊಡಬೇಕು, ಈ ಆರ್ಯಾಂಬ ಫರ್ಟಿಲಿಟಿ ಸೆಂಟರ್ ಕೊಡುತ್ತೆ ಅನ್ನೋದರಲ್ಲಿ ಸಂಶಯವೇ ಇಲ್ಲ. ಅದರಿಂದ ಪ್ಲೀಸ್ ಯುಟಿಲೈಸ್ ದ ಸರ್ವಿಸಸ್. ವಿ ವಾಂಟ್ ಯು ಟು ಬಿ ಹೆಲ್ಪ್ಡ್ ಇನ್ ಎವ್ರಿ ವೇ. ಅಂದರೆ ಮೆಂಟಲಿ, ಫೈನಾನ್ಷಿಯಲಿ ಏನೇನು ತರಹ ನಮ್ಮ ಕೈನಲ್ಲಾಗುತ್ತೋ ಅದನ್ನೆಲ್ಲ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ. ಹಾಗಾಗಿ ನೀವೆಲ್ಲರೂ ಕೂಡ ನಮಗೆ ಈ ಫೆಸಿಲಿಟಿಯನ್ನು ಯುಟಿಲೈಸ್ ಮಾಡ್ಕೋಬೇಕು ಅಂತ ಬಂದಿರೋದು ತುಂಬ ಸಂತೋಷ. ಇನ್ನೂ ಅನೇಕ ಜನರಿಗೆ ಇದರಿಂದ ಉತ್ತಮವಾದ ಒಂದು ಚಿಕಿತ್ಸೆ ದೊರಕಲಿ. ಸರ್ವೇ ಭವಂತು ಸುಖಿನಃ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. I request Dr. Ramya to deliver the vote of thanks. So very happy to see all of you here. So I'm here to propose the vote of thanks for this meaningful initiative, Hope for Motherhood Camp. So first and foremost, I would like to express my thanks who left our chief guest, Mrs. Hema Prabhat. So definitely her presence got some grace and positivity here. And next I would like to express my thanks to our management, Rangadure management, our managing director, Dr. Prakash sir. So thank you for your presence here and your valuable listening. Next, I would like to express my thanks to our embryologists and the registration team, reception team behind all this work here. And next, I would like to express my thanks to our IT team, Venue, and our digital marketing team who did so much for our launch.
and would like to really express thanks who started our program with such a divine songs. Thank you so much for that. So there is definitely a lot of hard work behind this. Behind the scenes, so many people work for this, like our physiotherapist and all our management, and definitely Padmaja ma'am, who is all behind all this. So thank you so much. And last but not least, for our couples who took their time to come here and taking this first step towards your parenthood and choosing us for this, definitely thank you so much. And the mothers who are already here, who took our expertise, so thank you so much. Thank you for making this event a grand success. Yeah, can I have the mothers here like Preeti, Uday Shri and Uday Kumari? Yeah, can I just come here? Thank you so much for making time and coming to the occasion. And for making the occasion more noisy and more lively. Thank you so much.